ಫೈಲಿಂಗ್ ಆ್ಯಂಡ್ ರಿವ್ಯೂ ಎರಡು ಮುಗಿತಲ್ರಿ. ಓಕೆ, ಸೊ ಈಗ ನೆಕ್ಸ್ಟ್ ಬರೋದು ಯಾವುದಂದ್ರೆ ವ್ಯೂ. ಸೊ ವ್ಯೂ ಅಂದ್ರೆ ರೀ ನೋಡೋದ್ರಿ, ಹೌದ್ರಾ ರೀ. ಸೊ ಈಗ MS ವರ್ಡ್ನಾಗ ಏನು ನೋಡೋದಿರ್ತೈತೆ ಅಂದ್ರೆ ರೀ, ನಾನು ಪ್ರಿಂಟ್ ಮಾಡಬೇಕಾಗಿರುವಂಥ ಪೇಜ್ ಹೆಂಗೆ ಬರ್ತೈತಿ ಅಂತ ನೋಡ್ಬೇಕ್ರಿ. ಸೊ ಇದನ್ನ ವ್ಯೂ ಅಂತ ತಗೊಂಡ್ರಿ. ಇಲ್ಲಿ ಒಂದಿಷ್ಟು ಟೆಕ್ಸ್ಟ್ ಕೊಡೋಣಂದ್ರಿ. ಓಕೆ, ಈಗ ಇಷ್ಟು ಟೆಕ್ಸ್ಟ್ ಅದ. ಇಲ್ಲಿ ಫಸ್ಟಿಗೆ ಯಾವ್ದು ಬರ್ತಂದ್ರೆ ಡಾಕ್ಯುಮೆಂಟ್ ವ್ಯೂ ಅಂತ ಅದ ರೀ. ಈ ಡಾಕ್ಯುಮೆಂಟ್ಸ್ ವ್ಯೂನಾಗ ಡಾಕ್ಯುಮೆಂಟ್ ಅಂದ್ರೆ ಏನು ಹೇಳ್ರಿ, ಈಗ ನಾನು ಕೆಲಸ ಮಾಡ್ತಿರುವಂತಹ ಈ ಒಂದು ಡಾಕ್ಯುಮೆಂಟ್ಗೆ ಅಥವಾ ವರ್ಡ್ ಫೈಲ್ಗೆ ನಾವೇನಂತ ಕರಿತೀವಿ, ಡಾಕ್ಯುಮೆಂಟ್ ಅಂತ ಕರಿತೀವಿ. ಸೊ ಈ ಡಾಕ್ಯುಮೆಂಟನ್ನು ಹೆಂಗೆ ಕಾಣಬೇಕು ಅಂತ ನೋಡೋದೇ ರೀ. ಆಮೇಲೆ ರೀ ಬೈ ಡಿಫಾಲ್ಟ್ ಯಾವ್ದು ಹೇಳ್ರಿ, MS ವರ್ಡ್ನಲ್ಲಿ ಬೈ ಡಿಫಾಲ್ಟ್ ಇರುವಂತಹ ವ್ಯೂ ಯಾವ್ದಂದ್ರೆ ರೀ ಪ್ರಿಂಟ್ ಲೇಔಟ್ ಅಂತ ಹೇಳ್ತೀವಿ ರೀ. ಸೊ ಈ ಪ್ರಿಂಟ್ ಲೇಔಟ್ ಏನಾಗಿರುತ್ತಂದ್ರೆ ಡಿಫಾಲ್ಟ್ ಆಗಿರುವಂತಹ ಒಂದು ವ್ಯೂ ರೀ. ಯಾವ್ದ್ರದ್ರಿ, MS ವರ್ಡ್ ರೀ. ಸೊ ಇದನ್ನ ಪ್ರಿಂಟ್ ಲೇಔಟ್ಗೂ ಮತ್ತು ಬೇರೆ ಬೇರೆ ಏನೇನು ವ್ಯತ್ಯಾಸ ಅವ ರೀ ಅಂದ್ರೆ, ಎಕ್ಸಾಂಪಲ್ ಈಗ ನಾವು ಪ್ರಿಂಟ್ ಲೇಔಟ್ನಾಗ ಇದ್ದೀವಿ ಅಂತಂದ್ರೆ ಮಾರ್ಜಿನ್ ಅಂತ ಕರ್ದೀವಿ. MS ವರ್ಡ್ನಾಗ 3 ಮಾರ್ಜಿನ್ ಬರ್ತಾವ, ಹೌದಲ್ರಿ? 4 ಬರ್ತಾವ್ರಿ. ಹಾ ರೀ. ಸೊ 4 ಮಾರ್ಜಿನ್ ನಮಗೂ ಯಾವ್ಯಾವ ತರ ಬರುತ್ತೋ ಎಲ್ಲವಂತ ಕಾಣುವಂತೆ ಮಾಡಲು ಯಾವ್ದ್ರಿ, ಇದೇ ಪ್ರಿಂಟ್ ಲೇಔಟೇ ಹೆಲ್ಪ್ ಮಾಡ್ತದ್ರಿ. ಸರ್ ಸಪೋಸ್ ನಾವು ಫುಲ್ ಸ್ಕ್ರೀನಿಗೆ ಹೋದ್ವಿ ಅಂತಂದ್ರೆ ಫುಲ್ ಸ್ಕ್ರೀನ್ ಅನ್ನ ಕ್ಲಿಕ್ ಮಾಡ್ತೇನೆ ರೀ. ಈಗ ಏನಾಗುತ್ತಂದ್ರೆ ರೀ ಮಾರ್ಜಿನ್ ಕಾಣ್ಲತ್ತವಲ್ ಸರ್, ಮಾರ್ಜಿನ್ ಕಾಣ್ತಾವ್ರಿ. ನಮ್ಗೆ ಬೇಕಾಗಿರುವಂತಹ ಅಥವಾ ಆಪರೇಟ್ ಮಾಡಲು ಬೇಕಾಗುವಂತ ಎಲ್ಲಾ ಐಕಾನ್ಗಳಿರ್ಬೋದು, ಆಪ್ಷನ್ಸ್ಗಳಿರ್ಬೋದು, ಟ್ಯಾಬ್ಗಳಿರ್ಬೋದು, ಇವೆಲ್ಲ ಏನಾಗಿರ್ತಾವ ಹೈಡ್ ಆಗಿರ್ತಾವ್ರಿ. ಸೊ ಅಂದ್ರೆ ಏನ್ರಿ, ನಮ್ಗೀಗ ಮುದ್ರಿತ ಮಾಡುವಂತಹ ಅಥವಾ ಫೈಲ್ ಹೆಂಗ್ ಕಾಣತ್ತಂತ ನೋಡ್ಬೇಕಾಗ್ಯದ್ರಿ. ಈಗ ಇದನ್ನ ಪ್ರಿಂಟ್ ಪ್ರಿವ್ಯೂ ಅಂತ ಹೇಳ್ತೀವ್ರಿ. ಪ್ರಿವ್ಯೂ ಅಂದ್ರೆ ಏನ್ ಹೇಳ್ರಿ, ಮುಂಚೆ ನೋಡೋದು, ಹೌದಾ? ಸೊ ಅದನ್ನ ಪ್ರಿಂಟ್ ತೆಗೋಕ್ಕಿಂತ ಮುಂಚೆ ನೋಡೋದಕ್ಕೆ ನಾವು ಪ್ರಿಂಟ್ ಪ್ರಿವ್ಯೂ ಅಂತ ಹೆಂಗ್ ಕರಿತೀವೋ ಅದೇ ತರ ಈಗ ನಮ್ ಫುಲ್ ಸ್ಕ್ರೀನ್ ಆಗಿ ಏನಂದ್ರೆ ಆ ಒಂದು ಡಾಕ್ಯುಮೆಂಟ್ ಯಾವ ತರ ಅದ ಅಂತ ಕಾಣ್ತದ್ರಿ. ಆಮೇಲೆ ರೀ ಇದ್ರಲಿಂದ ನನಗೆ ಹೊರಗೆ ಬರ್ಬೇಕಾಗ್ಯದ್ರಿ, ಹೌದ್ರಾ ರೀ. ಇನ್ನೊಂದು ನೆನಪಿರ್ಲ್ರಿ, ಒಂದು ಕೀ ಅದ ರೀ ಕೀಬೋರ್ಡ್ನಾಗ. ಮೊಟ್ಟ ಮೊದಲ ಕೀ ಯಾವ್ದು ಬರ್ತದ್ರಿ, ಕೀಬೋರ್ಡ್ನಾಗ ಇರುವ ಮೊದಲ ಕೀ ರೀ ESC ಅಂತದ ರೀ. ಹಿಂಗಂದ್ರೆ ರೀ ಎಸ್ಕೇಪ್ ಕೀ ರೀ. ಸೊ ಎಸ್ಕೇಪ್ ಕೀ ಏನ್ ಕೆಲಸ ಮಾಡಿ, ಈಗಿನ ಎಸ್ಕೇಪ್ ಅಂತ ಹೇಳ್ತೀನಂತ್ರಿ. ಎಸ್ಕೇಪ್ ಕೀ ಅನ್ನೋದು ಏನೇನು ಹೆಲ್ಪ್ ಮಾಡುತ್ತಂದ್ರೆ, ಯಾವ್ದಾದ್ರು ಒಂದು ಡೈಲಾಗ್ ಬಾಕ್ಸ್ ರೀ, ಯಾವ್ದಾದ್ರು ಒಂದು ಡೈಲಾಗ್ ಬಾಕ್ಸ್ ಅನ್ನ ಕ್ಯಾನ್ಸಲ್ ಮಾಡಕ್ರಿ, ಯಾವ್ದಾದ್ರು ಒಂದು ಡೈಲಾಗ್ ಬಾಕ್ಸ್ ಅನ್ನ ಕ್ಯಾನ್ಸಲ್ ಮಾಡಕ್ ಇದೇ ಎಸ್ಕೇಪ್ ಕೀ ರೀ. ಅಥವಾ ನೆಕ್ಸ್ಟ್ ರೀ ಯಾವುದಾದರೂ ಒಂದು ಮೆನ್ಯೂ ಅನ್ನು, ಎಕ್ಸಾಂಪಲ್ ಒಂದು ಮೆನ್ಯೂ ಬಂದದ್ರಿ ಸರ್, ಆ ಮೆನ್ಯೂ ನನಗೆ ಬೇಕಾಗಿಲ್ರಿ, ಆ ಮೆನ್ಯೂ ಕೂಡ ಕ್ಯಾನ್ಸಲ್ ಮಾಡಲು ಯಾವ್ದ್ರಿ, ಎಸ್ಕೇಪ್ ಕೀ ರೀ. ಹಂಗೆ ಈ MS ವರ್ಡ್ನಾಗ ಏನ್ ಮಾಡತೈತಂದ್ರೆ, ಇಲ್ಲಿರುವಂತಹ ಫುಲ್ ಸ್ಕ್ರೀನ್ ಇದರ್ಲಿಂದ ನಾನು ಮತ್ತೆ ಹೊರಗೆ ಬರ್ಬೇಕ್ರಿ, ನಾರ್ಮಲ್ ಒಂದು ವ್ಯೂ ಆಗ್ಬೇಕ್ರಿ. ಅವಾಗ ಯಾವ್ದ್ರಿ, ಇದೇ ಎಸ್ಕೇಪ್ ಕೀನೇ ಬಳಕೆ ಮಾಡ್ತಾರೆ. ನೆನಪಿರ್ತಾವ್ರಿ ಎಸ್ಕೇಪ್ ಕೀ ಏನಂದ್ರೆ ರೀ, ಯಾವ್ದಾದ್ರು ಒಂದು ಡೈಲಾಗ್ ಬಾಕ್ಸ್ ಅಂದ್ರೆ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಯದ್ರಿ. ಡೈಲಾಗ್ ಬಾಕ್ಸ್ ಅಂದ್ರೆ ರೀ ಸರ್, ಈಗ ನಾವು ಫೈಂಡ್ ರಿಪ್ಲೇಸ್ ಮಾಡ್ತಿದ್ದೇವೆ ನೋಡ್ರಿ, ಸೇವ್ ಆಸ್ ಮಾಡಕ್ ಹೋಗ್ತೀವಿ ನೋಡ್ರಿ, ಅದ್ರಾಗ ಬರುವಂತ ಚಿಕ್ಕ ಚಿಕ್ಕ ಬಾಕ್ಸ್ ಗಳಿಗೆ ನಾವೇನಂತ ಕರಿತಿದ್ದೇವ್ರಿ, ಡೈಲಾಗ್ ಬಾಕ್ಸ್ ರೀ. ಸೊ ಈ ಡೈಲಾಗ್ ಬಾಕ್ಸ್ ಕೆಲವೊಂದ್ ಕಡೆ ಏನ್ ಬಂದಿರ್ತಾವ್ರಿ, ಈ ತರ ರೌಂಡ್ ಶೇಪ್ ನಾಗ ಇರ್ತಾವ್ರಿ, ಇನ್ನೊಂದ್ ಕಡೆ ಈ ತರ ಸ್ಕ್ವಯರ್ ನಾಗ ಬಂದಿರ್ತಾವ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಫಿಲ್ ಆದಂಗ ಆಗಿರ್ತಾರಿ. ಇನ್ನೊಂದು ಈ ತರ ಬರ್ತಾರೆ. ಹಾಗಿದ್ರೆ ಇವಕ್ಕೆ ಏನಂತ ಕರಿತೀರಿ, ಇವಕ್ಕ ರೇಡಿಯೋ ಬಟನ್ ಅಂತಾರ್ರಿ. ಏನಂತಾರ್ರಿ, ರೇಡಿಯೋ ಬಟನ್ ಅಂತಾರ್ರಿ. ಒಂದ್ಸಲ ಹೇಳಿರ್ಬೇಕು ಅನ್ಕೋತೀನಿ. ಇದಕ್ಕೇನಂತ ಕರಿತೀವ್ರಿ, ಚೆಕ್ ಬಾಕ್ಸ್ ಅಂತಾರ್ರಿ, ಹೌದ್ರಾ ರೀ. ಚೆಕ್ ಬಾಕ್ಸ್ ಇದು ಎಕ್ಸಾಮ್ ಬರ್ತಾನೆ ಸರ್, ಬರ್ತದೋ ಬಿಡ್ತದೋ ಸುಮ್ಮನೆ ನಮ್ಮ ನಾಲೆಜ್ ಕರೆ ಬೇಕ್ರಿ, ಅದನ್ನ ಕ್ಲಿಯರ್ ಅದಾರ ರೀ. ನೆಕ್ಸ್ಟ್, ಸೊ ಈಗ ಇಲ್ಲಿಯೂ ನಾನು ಏನ್ ಮಾಡ್ತೀನಿ ಅಂದ್ರೆ ಎಸ್ಕೇಪ್ ಕೀಯನ್ನ ಪ್ರೆಸ್ ಮಾಡ್ತೀನಿ ರೀ. ಮತ್ತೆ ಎಲ್ಲಿಗೆ ಬಂತ್ರಿ, ಪ್ರಿಂಟ್ ಇದು ತೆಗಿತೀನಿ ರೀ, 1 ಸೆಕೆಂಡ್. ಈಗೆಲ್ಲ ಅದ ರೀ ನಮ್ಗೆ ಮತ್ತೆ ಪ್ರಿಂಟ್ ಲೇಔಟ್ನಾಗೆ ಅದ ರೀ. ನೆಕ್ಸ್ಟ್ ಇನ್ನ ವೆಬ್ ಲೇಔಟ್. ವೆಬ್ ಅಂದ್ರೆ ಏನ್ ಹೇಳ್ಕೊಡ್ತಾರೆ, ವಾಟ್ ಈಸ್ ವೆಬ್? ವೆಬ್ ಅಂದ್ರೆ ರೀ, ಈಗ ನೆಕ್ಸ್ಟ್ ನಿಮ್ಮ ಕ್ಲಾಸ್ ಅದ ರೀ, ಇಂಟರ್ನೆಟ್ ಕ್ಲಾಸ್ ಅದ ಹೇಳ್ತೀನಂತ್ರಿ. ಅದಕ್ಕಿಂತ ಮುಂಚೆ ಸುಮ್ಮನೆ ವೆಬ್ ಅಂದ್ರೆ ರೀ ಸಂಚರಿಸುನ ಇಲ್ಲ, ನಂಗೆ ಕ್ಲಿಯರ್ ಗೊತ್ತು. ವೆಬ್ ಸರ್ ನಮ್ಗೆ ವೆಬ್ಸೈಟ್ ಅಂದ್ರೆ ಗೊತ್ತದ್ರಿ, ವೆಬ್ ಗೊತ್ತಿಲ್ರಿ. ಚಲೋ, ನೋ ಪ್ರಾಬ್ಲಮ್. ವೆಬ್ಸೈಟ್ ಅಂದ್ರೆ ರೀ ಸರ್ಚ್ ಮಾಡೋದಕ್ಕಂತೀರಿ, ಇಲ್ಲ ಇರಲ್ ಬಿಡ್ರಿ, ಏನ್ ತೊಂದ್ರೆ ಇಲ್ಲ. ವೆಬ್ ಈಸ್ ನಥಿಂಗ್ ಬಟ್, ವೆಬ್ ಅಂದ್ರೆ ಏನ್ರಿ ಅಂತಂದ್ರೆ ಒಂದಿಷ್ಟು ಮಾಹಿತಿಯು ಯಾವ್ದಾರ ಇರ್ಲಿಕ್ಕದ, ಒಂದಿಷ್ಟು ಮಾಹಿತಿಯು ನಮಗೆ ಎಲ್ಲಿ ಅಂದ್ರೆ ನೆಟ್ವರ್ಕ್ ನಲ್ಲಿ ಸಂಗ್ರಹ ಆಗಿರ್ತದ್ರಿ. ನೆಟ್ವರ್ಕ್, ಹೌದ್ರೆ ನೆಟ್ವರ್ಕ್ ನಲ್ಲಿ ಸಂಗ್ರಹವಾಗಿರುವ ದತ್ತಾಂಶವನ್ನು ಅಥವಾ ಮಾಹಿತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ವೆಬ್ ಅಂತ ಕರಿತೀವ್ರಿ. ಸರ್ ಈಗ ಸೈಟ್ ಅಂದ್ರೆ ಏನ್ರಿ ಅಂತಂದ್ರೆ, ಈಗ ನಾವು ಕೆಲವೊಂದು ಸೈಟ್ ಮಾತಾಡ್ತೀವಲ್ಲ, ನಮ್ದು 2 ಸೈಟ್ ಅದಾವ್ರಿ, ಇಲ್ಲೊಂದು ಸೈಟ್ ಅದ ರೀ, ಹಿಂಗೆಲ್ಲ ಮಾತಾಡ್ತಿರ್ತೀವಿ, ಹೌದ್ರಿ. ಆ ಸ್ಥಳ ರೀ ಅಂದ್ರೆ ಏನ್ರಿ, ಮಾಹಿತಿಯು ನೆಟ್ವರ್ಕ್ ನಲ್ಲಿರುವಂತ ಮಾಹಿತಿಯು ಹೊಂದಿರುವ ಒಂದು ಸ್ಥಳನೇ ವೆಬ್ಸೈಟ್ ಅಂತ ಹೇಳ್ತೀವ್ರಿ. ಎಕ್ಸಾಂಪಲ್ ನಿಮ್ಗೆ ಬಂದಿರ್ತಾವ್ರಿ www ಅಂತ ಹೇಳ್ರಿ, ಹೌದ್ರಾ ರೀ.
ಈಗ ಇದ್ರಾಗ ಡಬ್ಲ್ಯೂ ಅಂದ್ರೆ ಏನತ್ರಿ ವರ್ಲ್ಡ್ ರೀ, ಹೌದಲ್ರಿ. ಇದು ರೀ ವೈಡ್ ರೀ, ಇದು ರೀ ವೆಬ್ ರೀ. ಈಗ ಇದನ್ನ ಅರ್ಥ ಏನಂದ್ರೆ ವೆಬ್ ಅಂದ್ರೆ ನಮ್ಗೆ ಗೊತ್ತಾಗ ಸರ್ ಏನಂದ್ರೆ ರೀ ನೆಟ್ವರ್ಕ್ ನಲ್ಲಿ ಸಂಗ್ರಹವಾಗಿರುವ ಮಾಹಿತಿ ರೀ. ಹಂಗಿದ್ರೆ ವೈಡ್ ಅಂದ್ರೆ ರೀ ವಿಶಾಲವಾಗಿ ಇಡೀ ಪ್ರಪಂಚದಂತ ರೀ. ವರ್ಲ್ಡ್ ಅಂದ್ರೆ ಅದೇ ಗೊತ್ತೈತ್ರಿ, ಹೌದ್ರೆ ವಿಶ್ವದಾದ್ಯಂತ ವಿಶಾಲವಾಗಿ ಹಬ್ಬಿರುವ ಒಂದಿಷ್ಟು ಮಾಹಿತಿ. ಅದು ಯಾವ ಮಾಹಿತಿ ರೀ? ನೆಟ್ವರ್ಕ್ ನಲ್ಲಿ ಇರುವಂತ ಮಾಹಿತಿ. ಅದಕ್ಕೆ ನಾವೇನಂತ ಕರಿತೀವ್ರಿ? ವೆಬ್ ಅಂತ ಕರಿತೀವಿ. ಈಗ ನಾನು ವೆಬ್ ಪೇಜಸ್ ಅಥವಾ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ನಮಗೆ ಇವು ರೂಲರ್ ಬೇಕಂದ್ರೆ ಸಿಗಂಗಿಲ್ರಿ. ನೋಡಿರ ರೀ ಎಕ್ಸಾಂಪಲ್, ಈಗ ನಾನು ಕ್ರೋಮ್ ಓಪನ್ ಮಾಡ್ತೀನಿ. ಕ್ರೋಮ್ ಅಂದ್ರೆ ಮತ್ತೆ ವೆಬ್ಸೈಟ್ ಅಲ್ರಿ. ಕ್ರೋಮ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಅಪ್ಲಿಕೇಶನ್ ರೀ. ಕ್ರೋಮ್ ಅಂದ್ರೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು ಎಕ್ಸಾಮ್ದಾಗ. ಅಲ್ಲಿ ಏನ್ ಕೊಟ್ಟಿದ್ರು ಅಂದ್ರೆ ವೆಬ್ ಪೇಜ್ ಅಂತ ಏನೋ ಕೊಟ್ಟಿದ್ನು. ಆ ಕ್ರೋಮ್ ಅನ್ನೋದಕ್ಕೆ ವೆಬ್ ಪೇಜ್ ಅಂತ ಬರೆದು ಬಂದಿದ್ರು. ಅದು ಕ್ರೋಮ್ ಅನ್ನೋದು ಏನಾಗ್ತದೆ ಅಂದ್ರೆ ಇದು ಒಂದು ಅಪ್ಲಿಕೇಶನ್ ಅದ ರೀ. ನಾವು ಹೆಂಗೆ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಹೆಂಗೆ ಯೂಸ್ ಮಾಡತ್ತೀವೋ ಆ ಕ್ರೋಮ್ ಅನ್ನೋದು ಕೂಡ ಒಂದು ಅಪ್ಲಿಕೇಶನ್ ರೀ. MS ವರ್ಡ್ ಎದಕ್ಕೆ ಯೂಸ್ ಮಾಡ್ತೀವ್ರಿ ಸರ್? ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಕ್ರಿ. ಎಕ್ಸೆಲ್ ಎದಕ್ಕೆ ಯೂಸ್ ಮಾಡ್ತೀವ್ರಿ? ಯಾವ್ದಾದ್ರು ಒಂದಿಷ್ಟು ಕೆಲಸ ರೀ, ಸಣ್ಣ ಪುಟ್ಟ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡಕ್ ಅಂತ ಹೇಳ್ತೀವಿ. ಹಾಗೆ ಪವರ್ ಪಾಯಿಂಟ್ ರೀ, ಪ್ರೆಸೆಂಟೇಷನ್ ತೋರ್ಸಕ್. ಅದೇ ತರ ಈ ಕ್ರೋಮ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಂಟರ್ನೆಟ್ ನಲ್ಲಿ ಬರುವಂತ ಅಥವಾ ಆನ್ಲೈನ್ ನಲ್ಲಿ ಇರುವಂತ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಲಕ್ರಿ. ಹಂಗೆ ಈಗ ನಾನು ಇಂಟರ್ನೆಟ್ ಅನ್ನ ಓಪನ್ ಮಾಡಿದೆ ಅಂದ್ರೆ ಅಲ್ಲಿ ನಮಗಿದು ರೂಲರ್ ಸಿಗಂಗಿಲ್ರಿ. ರೂಲರ್ ಸಿಗಲ್ಲ ಅಂದ್ರೆ ಯಾವ ತರ ಬಂದಿರ್ತಂದ್ರೆ ನಮ್ಗೆ ಒಂಥರ ವರ್ಡ್ ಪ್ಯಾಡ್ ಫೈಲ್ ತರ ಕಾಣ್ತಿರ್ತರಿ. ಈಗ ಅದೇ ಈಗ ಇಲ್ಲಿರುವಂತಹ ಈ ಒಂದು ದತ್ತಾಂಶವನ್ನ ವೆಬ್ ಪೇಜ್ ಮೇಲೆ ಹೆಂಗ್ ಕಾಣ್ತದ ಅಂತ ನೋಡ್ಬೇಕ್ರಿ. ಅದನ್ನೇ ನಾವು ವೆಬ್ ಲೇಔಟ್ ಅಂತ ಕರಿತೀವ್ರಿ. ಎಕ್ಸಾಂಪಲ್, ಈಗ ಕ್ಲಿಕ್ ಮಾಡ್ತೀನಿ ರೀ ಈ ತರ. ಸರ್ ಮತ್ತೆ ಇದು ಬಂದಲ್ರಿ, ರೂಲರ್ ಬಂದಲ್ರಿ. ಇದು ರೂಲರ್ ಎದಕ್ ಕಾಣತ್ತಂದ್ರ ನಮ್ MS ವರ್ಡ್ ನಾಗ ಇದ್ದಾಗ್ರಿ. ನೀವು ಇವತ್ತು ಯಾವ್ದಾರ ನೀವು ಬೇಕಾದ್ರೆ ಮೊಬೈಲ್ ಇದ್ದಾಗ ಆಮೇಲೆ ಈಗ ಬ್ಯಾಡ್ರಿ, ಆಮೇಲೆ ಒಂದ್ಸಲ ಯಾವ್ದಾರ ಸೈಟ್ ನೋಡ್ರಿ, ಅಲ್ಲಿ ನಿಮ್ಗೆ ಇದು ರೂಲರ್ ಸಿಗಂಗಿಲ್ರಿ. ಈ ಕಡೆಯಿಂದ ಏನಾಗುತ್ತೆ ಅಂದ್ರೆ ಇದು ಮಾತ್ರ ಕಂಪ್ಲೀಟ್ ಆಗಿ ಹೈಡ್ ಆಗಿರ್ತದ್ರಿ. ಇದು ವೆಬ್ ಪೇಜ್ ನಂತೆ ಕಾಣಲು, ಹೌದ್ರಾ ರೀ? MS ವರ್ಡ್ ನಲ್ಲಿರುವ ಅಥವಾ ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಮಾಹಿತಿಯು ವೆಬ್ ಪೇಜ್ ನಂತೆ ನೋಡಲು ಯಾವ ಆಯ್ಕೆ ರೀ? ವೆಬ್ಸೈಟ್ ಅಲ್ರಿ, ವೆಬ್ ಲೇಔಟ್ ರೀ. ನೆಕ್ಸ್ಟ್ ರೀ, ಹೌದ್ರಾ ರೀ? ನೆಕ್ಸ್ಟ್ ಇದೇನಾಯ್ತು ಈಗ ಅಂದ್ರೆ ವೆಬ್ ಪೇಜ್ ನಲ್ಲಿ ಹೆಂಗ್ ಕಾಣ್ತೈತಲ್ಲ ದತ್ತಾಂಶ, ಅದರ ಹಂಗೆ ಕಾಣೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ವೆಬ್ ಲೇಔಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನ ಔಟ್ಲೈನ್ ಅಂತದ್ರಿ. ಔಟ್ಲೈನ್, ಈಗ ಔಟ್ಲೈನ್ ಅಂದ್ರೆ ಏನ್ರಿ? ಎಕ್ಸಾಂಪಲ್, ಇಲ್ಲಿ ನಾವು ಎಷ್ಟು ಒಂದ್ಸಲ ಪ್ರಿಂಟ್ ಇದಕ್ಕೆ ಬರ್ತೀನಂತ್ರಿ, ಪ್ರಿಂಟ್ ಲೇಔಟ್ ಬರೋಣ ಅಂತ. ಈಗ ಇಲ್ಲಿ ಎಷ್ಟು ಪ್ಯಾರಾಗ್ರಾಫ್ಗಳು ಅದಾವ್ರಿ? 3 ಪ್ಯಾರಾಗ್ರಾಫ್ ಅವ್ರಿ. ಎಕ್ಸಾಂಪಲ್ ನಮ್ ಕನ್ಫ್ಯೂಷನ್ ಆಗ್ತಿತ್ತು ಇನ್ನೊಂದಂದ್ರೆ, ಈಗ ಸರ್ ಇದೇ ಕನ್ಫ್ಯೂಷನ್ ಆಗ್ತದ್ರಿ, ಈಗಲ್ರಿ ಹೇಳೋದು ಕನ್ಫ್ಯೂಷನ್ ಆಗ್ಬೋದು. ಈಗ ಇದು ನನಗೆ ಬೋಲ್ಡ್ ಮಾಡ್ಬೇಕಾಗಿದೆ, ಶಾರ್ಟ್ ಕಟ್ಗೆ ಜಲ್ದಿ ಕಂಟ್ರೋಲ್ ಬೇರೆ. ಈಗ ಇದನ್ನ ನನಗೆ ಅಂಡರ್ಲೈನ್ ಮಾಡ್ಬೇಕು, ಶಾರ್ಟ್ ಕಟ್ ಕೀರಿ Ctrl+U ರೀ. ನೆಕ್ಸ್ಟ್ ಇದನ್ನ ಇಟ್ಯಾಲಿಕ್ ಮಾಡ್ಬೇಕಾಗಿದ್ರಿ, Ctrl+I ರೀ. ಆಮೇಲೆ ಇದನ್ನ ಕ್ಯಾಪಿಟಲ್ ಮಾಡ್ಬೇಕಾಗಿದ್ರಿ ಒಮ್ಮಿಲೆ. ಆಯ್ಕೆ ಮಾಡಿರುವ ಅಕ್ಷರಗಳನ್ನು ಒಂದೇ ಬಾರಿಗೆ ಯಾವ್ದು ಹೇಳ್ರಿ? ಕ್ಯಾಪಿಟಲ್ ಅಥವಾ ಸ್ಮಾಲ್ ಮಾಡಲ್ ಬಳಕೆ ಮಾಡುವಂತ ಶಾರ್ಟ್ಕಟ್ ಕೀರಿ Shift+F3 ಇಲ್ರಿ ರೀ. ಓಕೆ, ನೆಕ್ಸ್ಟ್ ಮರಿಬೇಡ್ರ ಹಂಗ್ರಿ. ಓಕೆ, ಸೊ ಈಗ ನಾನು ಔಟ್ಲೈನ್ ಎನ್ನುವ ಒಂದು ಆಯ್ಕೆಯನ್ನು ತಗೋತೀನಿ ರೀ. ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಏನ್ ಬಂದ ನೋಡ್ರಿ, ಪ್ರತಿಯೊಂದು ಯಾವ್ಯಾವ ಪ್ಯಾರಾಗ್ರಾಫ್ ಹ್ಯಾಂಗ್ ಆಗ್ಯಾವ ಅಂತಂದ್ರೆ ಒಂದು ಬುಲೆಟ್ಸ್ ತರ. ನಾವು ಈ ಹಿಂದೆ ನೋಡಿದ್ವಿ, ನಂಬರ್ ಅಂಡ್ ಬುಲೆಟ್ಸ್ ಅಂತ ಕರಿತಿದ್ವಲ್ರಿ. 1 2 3 ಅಂತ ಹಾಕ್ತಿದ್ವಿ, ಬುಲೆಟ್ಸ್ ಗಳು ಹಾಕಿದ್ವಿ, ಅದ್ರ ಹಾಗೆ ಕಾಣ್ತಿರ್ತಾವ. ಸರ್ ಇದ್ರದ್ದು ಏನ್ ಯೂಸ್ ಅದ ರೀ? ಎಕ್ಸಾಂಪಲ್, ನನಗೆ ಇಲ್ಲಿರುವಂತಹ ಒಂದು ಪ್ಯಾರಾಗ್ರಾಫ್ ಅನ್ನ ಮೇಲೆ ಹೋಗ್ಬೇಕಾಗ್ಯದ್ರಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಇದ್ರ ಮೇಲೆ ಬಂದ್ರಿ ಅಂದ್ರೆ, ಓಕೆ, ಇದ್ರ ಮೇಲೆ ಬಂದ್ವಿ ಅಂತಂದ್ರೆ ರೀ ನಮಗೇನ್ ಸಿಕ್ತಂದ್ರೆ ಈ ತರ ಒಂದು 4 ಕಡೆ, ಹೌದ್ರಾ ರೀ? ಇದು ಹೆಂಗ್ ಇದನ್ನ ಏನ್ ಇಂಡಿಕೇಟ್ ಮಾಡ್ತಂತಂದ್ರೆ ಆ ಒಂದು ದತ್ತಾಂಶವನ್ನ ನೀವು ಇವಾಗ ಮೂವ್ ಮಾಡ್ಬೋದು. ಹೋಲ್ಡ್ ಅಂದ್ರೆ ಹಿಡ್ಕೊಳ್ಳೋದು, ಯಾವಂದ್ರೆ ಮೌಸ್ ನಿಂದ ಹಿಡ್ಕೊಂಡು ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಕ್ ಸಾಧ್ಯ ಆತ್ಮ ಅಂತ ಅರ್ಥ ರೀ. ಎಕ್ಸಾಂಪಲ್, ಯು ಅನ್ನೋದು 2ನೇ ಪ್ಯಾರಾಗ್ರಾಫ್ ಆಗಿತ್ರಿ, ಇದನ್ನ ತಗೊಂಡ್ ಬಂದು ಹಿಂಗ್ ಬಿಡ್ತೀನಿ ನಾನು ಇಲ್ಲಿ, ರೈಟ್ ರೇ? ಬಿಟ್ಟಾದ್ಮೇಲೆ ನಾನು ಮತ್ತೆ ಪ್ರಿಂಟ್ ಲೇಔಟ್ ಹೋಗೋಣ ಅಂತ ಇದನ್ನ ಕ್ಲೋಸ್ ಅಂದ್ರೂ ನಡೀತೈತ್ರಿ. ಏನಾಯ್ತ್ರಿ? ಈಗ ಕೆಳಗಡೆ ಬಂತ್ರಿ. ಯಾವ್ದ್ರಿ ಇದು? 2ನೇ ಪ್ಯಾರಾಗ್ರಾಫ್ ರೀ, ಹೌದ್ರಾ ರೀ? ಸೊ ಹೀಗಾಗಿ ಇಲ್ಲಿ ಏನ್ ಅಂತಂದ್ರೆ ರೀ, ನಮ್ಗೆ ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಮೇಲೆ ಕೆಳಗೆ ಮಾಡಕ್ಕೆ, ಆಮೇಲೆ ಅದನ್ನ ಎಷ್ಟು ಪ್ಯಾರಾಗ್ರಾಫ್ ಅದ ಒಂದು ಬುಲೆಟ್ ತರ ಅಂತ ತೋರಿಸ್ಕೊಳ್ಳಕ್ಕೆ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ರೀ, ವ್ಯೂ ನಲ್ಲಿ ಬರುವಂತಹ ಯಾವ್ದ್ರಿ? ಔಟ್ಲೈನ್ ರೀ. ನೆಕ್ಸ್ಟ್ ಇನ್ನ ಡ್ರಾಫ್ಟ್ ಅಂತ ಹೇಳ್ತಾರ್ರಿ. ಡ್ರಾಫ್ಟ್ ಅಂದ್ರೆ ರೀ, ಜನರಲಿ ನಾವು ಡ್ರಾಫ್ಟಿಂಗ್ ಅಂತ ಹೇಳ್ತಿರ್ತಾರಲ್ಲ ಪದ, ಕೇಳಿರ ರೀ? ಡ್ರಾಫ್ಟಿಂಗ್ ಅಂದ್ರೆ ಏನ್ರಿ?
ಡ್ರಾಫ್ಟಿಂಗ್ ಕೇಳಿದ್ರೆ ಸುಮ್ಮ ಅವಾಗ ಹಂಗೆ ರೀ ಟೈಮ್ ಸಿಕ್ಕಾಗ್ರಿ ಒಂದಿಷ್ಟು ಇಂಗ್ಲಿಷ್ ಪದಗಳನ್ನ ನೋಡ್ತಾ ಇರ್ರಿ. ಯಾಕಂದ್ರೆ PSI ಒಂದು ಸೈಡ್ ಬರ್ತದ್ರಿ ಟ್ರಾನ್ಸ್ಲೇಟ್ ಅಂತ ಬರ್ತಿರ್ತದೆ, ಕೇಳಿರ ರೀ? ನೀವು ಯಾರಾದ್ರೂ PSI ಹೋಗೋರಿದ್ರೆ ಅಂದ್ರೆ ಅದು ಭಾಳ ಹೆಲ್ಪ್ ಆಗ್ತದ್ರಿ. ಮುಂದೆ KS ಬರ್ಬೇಕಂದ್ರೆ ಹೆಲ್ಪ್ ಆಗ್ತದ್ರಿ. ಸುಮ್ಮನೆ ಒಂದಿಷ್ಟು ಹೊಸ ಪದಗಳನ್ನ ಹಂಗೆ ದಿನಾಲು ಒಂದ್ರಿ ಎಕ್ಸರ್ಸೈಸ್ ಮಾಡ್ದಂಗ್ರಿ. ಇವತ್ತೊಂದು 10 ಪದಗಳ್ರಿ, ನಾಳೆಗೊಂದು 10 ಪದ, ಹೌದ್ರಾ? ಅವು ಆಮೇಲೆ ರೀ ಸರ್ ಇವನ್ನೆಲ್ಲ ನೆನ್ಪು ಹೆಂಗೆ ಇಟ್ಕೋಬೇಕ್ರಿ ಅಂದ್ರೆ ನೀವು ಏನಾದ್ರೂ ಸ್ವಲ್ಪ ಗ್ರಾಮರ್ನಾಗ ನೀವು ಓಕೆ ಇದ್ರಿ ಅಂತಂದ್ರೆ ಯಾವ್ದಾರ ಒಂದು ಹೊಸ ವರ್ಡ್ ಸಿಕ್ತಂತ ಇಟ್ಕೊಡ್ರಿ. ಆ ವರ್ಡನ್ನ ಒಂದ್ಸಲ ಎಲ್ಲಾ ಟೆನ್ಸಸ್ನ ಹಾಕಿ ಅಂದು ಬಿಡ್ಬೇಕ್ರಿ. ನಾ ಹೇಳೋದು ಅರ್ಥ ಆಗಿಲ್ಲಲ್ಲ ನಿಮಗೆ? ಅರೈವ್ ಅಂತ ಹೊಸ ಕಲ್ತೀವಿ ಸರ್. ಅರೈವ್ ಅಂದ್ರೆ ಆ ಎಲ್ಲಾ ಟೆನ್ಸಸ್ನಾಗ ಅದನ್ನ ಹಾಕಿ ಬಿಡೋದ್ರಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ರೀ. ಮತ್ತೆ ಅದ್ರಾಗ 4 ಬರ್ತಾವ ನೋಡ್ರಿ, ಅವ್ದು ಎಲ್ಲದ್ರಾಗ ಅಂದು ಬಿಡೋದ್ರಿ. ಅಂದ್ರೆ ಅಂತ ಇಟ್ಕೊಡ್ರಿ, ಅದನ್ನ ಒಂದ್ಸಲ ನಮಗೆ ವಾಕ್ಯದಾಗ ಬಂತಂದ್ರೆ ಭಾಳ ಚಲೋ ನೆನ್ಪಿರ್ತದ್ರಿ. ನನಗೆ ಹಿಂದಿ ಬರ್ತಿರ್ಲಿಲ್ಲ ಮುಂಚೆ, ಹೌದ್ರಾ? ಹಿಂದಿ ಹ್ಯಾಂಗ್ ಕಲ್ತೆ ಅಂದ್ರೆ ಅವ್ರ ಜೊತೆ ಮಾತಾಡಿ ಬಂತ್ರಿ. ಸೊ ಹಂಗೆ ಆ ಪದ ನಂಗೆ ನೆನ್ಪಿಡಬೇಕು ಅಂತಂದ್ರೆ ಸಿಂಪಲ್ ಅದ್ರಿ. ಆ ಬಂದಿರೋ ಹೊಸ ಪದ ಯಾವಾಗ್ಲೂ ನೋಡ್ರಿ, ನಾವ್ ಇಲಿತನ ಹೆಂಗ್ ಕಲ್ತೀವಿ, ನಮ್ಗೆಲ್ಲ ಟೀಚರ್ಗಳು ಅಂದ್ರೆ ಗುರುಗಳಲ್ಲಿ ತಪ್ಪಂತ ಹೇಳಂಗಿಲ್ಲ. ನಾವ್ ಇಲಿತನ ಹೆಂಗ್ ಕಲ್ಕೊಂಡ್ ಬಂದಿ ಅಂದ್ರೆ COME ಕಮ್ ಅಂದ್ರೆ ಬಾ, ಹಿಂಗೆ ಓದಿರೆ ಹಿಂಗೆ ಓದಿವ್ರಿ. ನಾನಂತ ಹಂಗೆ ಓದಿನ್ರಿ, ಹೌದ್ರಾ ರೀ? ಸೊ ಯಾಕೆ ನಮ್ಗೆ ಇನ್ನ ಪರ್ಫೆಕ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಆ ಕಮ್ ಅಂತ ಅನ್ನೋದನ್ನ ಬಾ ಅಂತ ನಾವು ಕನ್ನಡದಾಗ ಯಾವಾಗ ಟ್ರಾನ್ಸ್ಲೇಟ್ ಮಾಡಕ್ ಚಾಲು ಮಾಡ್ತೀವಿ ನೋಡ್ರಿ, ಅವಾಗ ನಾವ್ ಇನ್ನ ಹಿಂದೆ ಬೀಳ್ತೀವ್ರಿ. ಆ ಕಮ್ ಅಂತ ಅನ್ನೋದು ಏನಾಗಬೇಕಂದ್ರೆ ನಮಗೆ ಒಳಗೆ ಇಮ್ಯಾಜಿನೇಷನ್ ಆಗಿ ಬಂದಿರ್ಬೇಕು. ಕಮ್ ಅಂದ್ರೆ ಹಿಂಗೆ ಬರೋದಕ್ಕಂತಾವ್ರಿ, ರೈಟ್ ರೀ? ಸೊ ಸ್ವಲ್ಪ ನೀವು ಯಾರ ಹೊಸ ಪದ ಸಿಕ್ಕು ಅಂತಂದ್ರೆ ನೀವು ಸ್ಪೆಷಲಿ PSIಗೆ ಹೋಗೋರು ಇದು ಭಾಳ ಇಂಪಾರ್ಟೆಂಟ್ ರೀ. ಸರ್ PSIಗೆ ಹೋಗೋರ್ಗೆ ಅಷ್ಟೇ ಏನ್ರಿ, ಎಲ್ಲರಿಗೂ ಇಂಪಾರ್ಟೆಂಟ್. ಆದ್ರೆ PSI ಇದ್ರು ಸ್ವಲ್ಪ ಸಪ್ರೇಟ್ ಆಗಿ ಅದನ್ನ ಬರೆಯೋದಕ್ಕೆ ನಾ ಹೇಳತ್ತೀನಿ ರೀ, ಅಷ್ಟೇ ರೀ. ಕ್ಲಿಯರ್ ಅದರ ರೀ? ಸೊ ಸ್ವಲ್ಪ ಹಂಗೆ ಇರ್ಬೇಕು ನೋಡ್ರಿ. ನೆಕ್ಸ್ಟ್ ಓಕೆ, ಈಗ ಡ್ರಾಫ್ಟ್ ಅಂದ್ರೆ ಏನ್ರಿ ಅಂದ್ರೆ ಎಕ್ಸಾಂಪಲ್ ಕಾಮನ್ ಆಗಿ ಯಾವ್ದಾದ್ರು ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಒಂದಿಷ್ಟು ಮಾಹಿತಿಯನ್ನ ಬರೆಯದ್ರಿ. ಈಗ ಡ್ರಾಫ್ಟ್ ಬರೆಯೋರಿಗೆ ಎಲ್ಲಿ ಅಂದ್ರೆ ನ್ಯೂಸ್ ಚಾನಲ್ದಾಗೆಲ್ಲ ಕೆಲಸ ಸಿಕ್ಕಿರ್ತಾವ್ರಿ, ನೋಡಿರ ರೀ? ಹೌದ್ರಾ? ಅಥವಾ ಈಗ ಯಾವ್ದಾರು ಹೊಸ ಮೂವಿ ಬರ್ಲತ್ತಂದ್ರೆ ಹೊಸ ಒಂದು ಏನಂತಾರೆ ಅದಕ್ಕೆ ಮುಖಗಳಿಗೆ ಪರಿಚಯ ಮಾಡಿಸ್ತಿರ್ತಾರ್ರಿ, ಡ್ರಾಫ್ಟ್ ಅಂತ ಮಾಡ್ತಿರ್ತಾರ್ರಿ, ಹೌದ್ರಾ ರೀ? ಡ್ರಾಫ್ಟಿಂಗ್, ಅದನ್ನೇ ಡ್ರಾಫ್ಟ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಬರುವಂಥದ್ದು ಇದನ್ನ ನಮ್ಗೆ ವ್ಯೂ ಹ್ಯಾಂಗ್ ಕಾಣಬೇಕ್ರಿ ಅಂತಂದ್ರೆ ಡ್ರಾಫ್ಟ್ ಅಂತ ಕರಿತೀವಿ. ಇದನ್ನ ಕ್ಲಿಕ್ ಮಾಡೋಣಂತ್ರಿ. ಸರ್ ಇದೇನ್ರಿ ಹಿಂಗ್ ಬಂತಲ್ರಿ ಅಂದ್ರೆ ವೆರಿ ಸಿಂಪಲ್ ರೀ. ಇದನ್ನ ಡ್ರಾಫ್ಟಿಂಗ್ ರೀ, ಸುಮ್ಮನೆ ಬರ್ದಿಡಾಕ್ರಿ. ಈ ಕಡೆ ಇದ್ದಿರುವಂತ ಪ್ಲೇಸ್ ಇದು ನೋಡ್ರಿ, ಇದಿಷ್ಟು ಗ್ಯಾಪ್ ಅದ ರೀ. ಸರ್ ಇಲ್ಲಿ ಏನ್ರಿ ಅಂತಂದ್ರೆ ಇದು ಎದಕ್ಕೆ ಇರ್ತೀವಿ ಅಂತಂದ್ರೆ ಎಕ್ಸಾಂಪಲ್ ನಮ್ಮ ಪೇಪರ್ ನಾನು ಕೊಟ್ಟಿರ್ತಾನ್ರಿ, ಎಕ್ಸಾಮ್ ಪೇಪರ್ನಾಗ, ಕ್ವಶನ್ ಪೇಪರ್ನಾಗ ಯಾವ್ದಕ್ಕಂದ್ರೆ ಇನ್ನಿತರ ಬಳಕೆಗೆ ಅಂದ್ರೆ ನೀವೇನಾದ್ರೂ ಮ್ಯಾಥಮೆಟಿಕ್ಸ್ ಬಂತಂದ್ರೆ ಅಥವಾ ನಮ್ದು ಯಾವ್ದು ಮೆಂಟಲ್ ಇಬಿಟ್ಟಿದ ಒಂದು ಕ್ವಶನ್ ಬಂತು ಅಂದ್ರೆ ನಾವು ಅದ್ರ ಡ್ರಾಯಿಂಗ್ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡ್ಬೇಕಂತ ಹೇಳಿ ಒಂದಿಷ್ಟು ನಾವು ಸ್ಪೇಸ್ ಕೊಟ್ಟಿರ್ತಾನ್ರಿ. ಅದಕ್ಕೆ ಏನಂತ ಕರಿತೀರಿ? ಕಚ್ಚಾ ವಸ್ತು ರೀ. ಓಕೆ, ಏನಿಲ್ಲ, ಒಟ್ಟಿನಲ್ಲಿ ಯೂಸ್ ಮಾಡಪಟ್ಟಿರ್ತಾರೆ ನಮಗ್ರಿ. ಓಕೆ, ಸೊ ಈ ತರ ನಾವ್ ಇಲ್ಲಿ ಏನಾದ್ರು ಈ ಡ್ರಾಫ್ಟ್ಗೆ ನಾವ್ ಏನಾದ್ರು ಎಡಿಟ್ ಮಾಡಕ್ಕೆ ಅಥವಾ ಯಾರೋ ಹೇಳಿರ್ತಾರೆ ಇಲ್ರಿ ಈ ಒಂದು ಕಂಟೆಂಟ್ ಎನ್ನುವ ಪದ ಇಲ್ಲಿ ಸಂಬಂಧ ಕರೆಕ್ಟ್ ಬರಂಗಿಲ್ರಿ, ಇದನ್ನ ಹಾಕ್ರಿ ಅಂತ ಹಿಂಗ್ ಸ್ಕ್ರಾಚ್ ಹಾಕಿ ಇದ್ರ ಮುಂದೆ ಹೆಂಗ್ ಬರ ಕೊಟ್ಟಿರ್ತಾರೆ, ಹೌದ್ರಾ? ಸೊ ಈ ಬಗ್ಗೆ ಒಂದಿಷ್ಟು ಪೇಪರ್ ಅನ್ನ ನೋಡ್ಕೋಬೇಕಾಗಿತ್ತು ಅಂದ್ರೆ ಯಾವ್ದ್ರಿ? ಡ್ರಾಫ್ಟ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಇವೆಲ್ಲ ಏನ್ರಿ ನೆನ್ಪಿಟ್ಕೋಬೇಕೇನು ನಿಮ್ಗೆ ಹೇಳ್ತೀನಿ ರೀ. ಇದ್ರಾಗ ಪ್ರಿಂಟ್ ಲೇಔಟ್ ಬೈ ಡಿಫಾಲ್ಟ್ ಆಗಿ MS ವರ್ಡ್ ನಲ್ಲಿನ ಡಿಫಾಲ್ಟ್ ವ್ಯೂ ಯಾವ್ದಾಗಿರ್ತಂದ್ರ ಪ್ರಿಂಟ್ ಲೇಔಟ್ ರೀ. ನೆಕ್ಸ್ಟ್ ಇನ್ನ ಫುಲ್ ಸ್ಕ್ರೀನ್ ಗೊತ್ತಿದ್ರೆ ಸಾಕು ನಮ್ಗೆ. ಅಲ್ಲಿ ಎಕ್ಸಾಮ್ದಾಗ ಕೇಳಿದ್ರೆ ನಾವು ಈಸಿ ಬೆಳಿತೀವಿ. ಆ ದತ್ತಾಂಶವನ್ನು ಸಂಪೂರ್ಣವಾಗಿ ಕಾಣಲು ಅಥವಾ ಫುಲ್ ಆಗಿ ಕಾಣಲು ಅಂದ್ರೆ ಯಾವ್ದು ಹೇಳ್ರಿ? ಇದೇ ಫುಲ್ ಸ್ಕ್ರೀನ್. ಅದನ್ನ ಚಿಂತಿಲ್ರಿ, ಇದು ಪ್ರಿಂಟ್ ಲೇಔಟ್ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ವೆಬ್ ಲೇಔಟ್ ಇಂಪಾರ್ಟೆಂಟ್ ರೀ. ವೆಬ್ ಲೇಔಟ್ ಇದಕ್ಕೆ ಎಕ್ಸಾಮ್ದಾಗ ಕೇಳೇನ್ರಿ. ವೆಬ್ ಲೇಔಟ್ ಅಂದ್ರೆ ಹೆಂಗ್ರಿ? ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನ ಮಾಹಿತಿಯು ವೆಬ್ ಪೇಜ್ ನಲ್ಲಿ ಕಾಣುವಂತೆ ಮಾಡಲು ಅಥವಾ ವೆಬ್ ಪೇಜ್ ನಂತೆ ನೋಡಲು ಯಾವ್ದಂದ್ರೆ ರೀ? ವೆಬ್ ಲೇಔಟ್ ರೀ. ಇನ್ನು ಔಟ್ಲೈನ್ ಕೇಳೇನ್ರಿ ಸರ್. ಔಟ್ಲೈನ್ ಅದಕ್ಕೆ ಸರ್ ಅಲ್ಲಿ ಎಷ್ಟು ಪ್ಯಾರಾಗ್ರಾಫ್ ಇರ್ತಾವ ನೋಡ್ರಿ, ಅವು ಒಂಥರ ಬುಲೆಟ್ಸ್ ತರ ಬಂದಿರ್ತಾವ್ರಿ. ಮತ್ತೆ ಅದ್ರಲ್ಲಿ ಹೆಲ್ಪ್ ಏನತ್ತರಿ? ಯಾವ್ದಾದ್ರು ಒಂದು ಪ್ಯಾರಾಗ್ರಾಫ್ ಇಮಿಡಿಯೇಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಾಕ್ರಿ. ಡ್ರ್ಯಾಗ್ ಅಂಡ್ ಡ್ರಾಪ್ ಅಂದ್ರೆ ಏನ್ರಿ ಸರ್? ಸರ್ ಅದನ್ನ ಹಿಡ್ಕೊಂಡು ನಾನು ಹಿಂಗ್ ಎಳ್ಕೊಂಡು ಅಲ್ಲಿ ಎಲ್ಲಿ ಬಿಡ್ತೀನಿ ಅಲ್ಲಿ ಬಂದು ನಿಂತಿರ್ತಾರೆ. ಸಂಪೂರ್ಣ ಯಾವ್ದ್ರಿ? ಆ ಪ್ಯಾರಾಗ್ರಾಫ್ ರೀ. ನೆಕ್ಸ್ಟ್ ಇನ್ನ ಡ್ರಾಫ್ಟ್ ಅಂದ್ರೆ ಎಕ್ಸಾಮ್ದಾಗ ಕೇಳಿದ್ನು ಅಂತ ಇಟ್ಕೊಡ್ರಿ. ಏನಂದ್ರೆ ಯಾವ್ದಾದ್ರು ಒಂದು ಕತೆ ಇರ್ಬೋದು ಅಥವಾ ಮಾಹಿತಿ ಇರೋ ಆ ಮಾಹಿತಿ ಬಗ್ಗೆ ಒಂದಿಷ್ಟನ್ನ ಬರೆಯಕ್ಕೆ ಅಂತಂದ್ರೆ ಅದೇ ಡ್ರಾಫ್ಟ್ ಅಂತ ಕರಿತೀವಿ. ಇಷ್ಟು ನೆನಪಿದ್ರೆ ಸಾಕ್ರಿ, ಹೌದ್ರಾ ರೀ? ನೆಕ್ಸ್ಟ್ ಇದ್ರಾಗ ಪ್ರಿಂಟ್ ಲೇಔಟ್ ಇಂಪಾರ್ಟೆಂಟು, ವೆಬ್ ಲೇಔಟ್ ಇಂಪಾರ್ಟೆಂಟು, ಔಟ್ಲೈನ್, ಇವು 3 ಇಂಪಾರ್ಟೆಂಟ್ ರೀ. ಇನ್ನು ಡ್ರಾಫ್ಟ್ ಕೇಳ್ತಾನೋ ಬಿಡ್ತಾನೋ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಕೆಲವೊಂದು ಪದಗಳ ಮೇಲೆ ನಾವು ಆನ್ಸರ್ ಮಾಡಿ ಬಂದಿರ್ಬೋದು. ನೆಕ್ಸ್ಟ್ ಇನ್ನು ಬರೋದು ಯಾವ್ದಂದ್ರೆ ರೂಲರ್ ರೀ, ಹೌದ್ರಾ ರೀ? ರೂಲರ್ ನಲ್ಲಿ ಏನೇನಂತಾರೆ? ರೂಲರ್ ಅಂದ್ರೆ ಗೊತ್ತಾಗ್ಯದ ನಮ್ಗೆ ಯಾವ್ದು ಕರಿತೀರಿ? ಇಲ್ಲಿ ಕಾಣುವಂತಹ ಯಾವ್ದ್ರಿ? ಈ ಒಂದು ಸ್ಕೇಲ್ಗೆನೆ ನಾವೇನಂತ ಕರಿತೀವಿ? ರೂಲರ್ ಅಂತ ಕರಿತೀವ್ರಿ. ಈ ರೂಲರ್ ನ ಕಾಣುವಂತೆ ಮಾಡಲು ಮತ್ತು ಕಾಣದಂತೆ ಮಾಡಲು ಇದನ್ನೇ ಹೈಡ್ ಅನ್ಹೈಡ್ ಅಂತ ಕರಿತೀವ್ರಿ. ಅದು ಇಲ್ಲಿ ಚೆಕ್ ಬಾಕ್ಸ್ ನಾಗ ರೈಟ್ ಮಾರ್ಕ್ ಅದ ಅಂದ್ರೆ ಕಾಣತ್ತವ್ರಿ. ಸರ್ ಒಂದ್ಸಲ ಕ್ಲಿಕ್ ಮಾಡೋದಂದ್ರೆ ಅದು ಹೈಡ್ ಆಗಿರ್ತದೆ.
ನಂಗೆ ಮತ್ತೆ ಬೇಕಾಗ್ಯದ್ರಿ ಇದನ್ನ ಕ್ಲಿಕ್ ಮಾಡೋದ್ರಿ. ಇದು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಗೊತ್ತಿರಲಿಲ್ಲ ಅನ್ನೋದಕ್ಕೆ ರೀ. ಇನ್ನು ಗೈಡ್ಲೈನ್ಸ್ ಅಂತ ಅದ್ರಿ, ಎಕ್ಸಾಂಪಲ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ಕರಿತಿರಲ್ರಿ, ಅದ್ರ ಹಂಗೇನೆ ಈ ಪೇಜ್ ಮೇಲೆ ನಮ್ಗೆ ಪ್ರಿಂಟ್ ಆಗ್ತದ್ರಿ. ಸರ್ ಇವೆಲ್ಲ ಎದಕ್ಕೆ ಯೂಸ್ ಆಗ್ತದೆ ಅಂದ್ರೆ ಕೆಲವೊಂದು ಕೆಲಸದಾಗ ಇವನು ಬಹಳಷ್ಟು ಇಂಪಾರ್ಟೆಂಟ್ ರೀ. ಯಾವಾಗಂದ್ರೆ ಪ್ರಿಂಟ್ ತೆಗಿಬೇಕಾಗಿರ್ತದೆ, ಅವ್ರು ಇಂತಿಷ್ಟೇ ಜಾಗದ ಒಂದಿಷ್ಟು ಲೆಟರ್ಗಳನ್ನ ಕೂಡ್ಸಕ್ಕಂತ ಇದನ್ನ ಯೂಸ್ ಮಾಡ್ತಾರೆ, ಬಟ್ ನಮಗೆ ಬ್ಯಾಡ್ರಿ ಇದನ್ನು. ನೆಕ್ಸ್ಟ್ ರೀ, ಇನ್ನು ಡಾಕ್ಯುಮೆಂಟ್ ಮ್ಯಾಪ್ ಅಂತ ಕರಿತಾರೆ ರೀ. ಈ ಡಾಕ್ಯುಮೆಂಟ್ ಮ್ಯಾಪ್ ಹೋಗ್ಬೇಕಾಗಿತ್ತು ಅಂತಂದ್ರೆ ರೀ, ಒಂದೇ ಸೆಕೆಂಡ್ ರೀ. ಈಗ ಇಲ್ಲಿ ಎಕ್ಸಾಂಪಲ್ ಯಾವುದೋ ಒಂದು ಪದಕ್ಕೆ ನಾನೇನು ಮಾಡಿರ್ತೀನಿ ಅಂತಂದ್ರೆ ಹೆಡ್ಡಿಂಗ್ ಕೊಟ್ಟಿರ್ತೀನಿ ರೀ. ಎಕ್ಸಾಂಪಲ್ ಕಂಪ್ಯೂಟರ್ ಅಂತ, ಇದಕ್ಕೆ ನಾನು ಫಸ್ಟ್ ಹೆಡ್ಡಿಂಗ್ ಸೆಕೆಂಡ್ ಹೆಡ್ಡಿಂಗ್ ಅಂತ ಕೊಡಬೇಕಾಗಿತ್ತು ಅಂದ್ರೆ ಹೆಡ್ಡಿಂಗ್ಗಳು ಎಲ್ಲಿ ಬರ್ತಾವ್ರಿ, ಯಾವ ಟ್ಯಾಬ್ನ ಬರ್ತಾವ್ರಿ, ಹೆಡರ್ ಆ್ಯಂಡ್ ಫೂಟರ್ನ ಬರ್ತಾವ್ರಿ. ಯಾರಿ ಹಂಗೆ ಮಾಡ್ಬೇಡ್ರಿ, ನೋಡ್ರಿ ಸ್ವಲ್ಪ ಯೋಚನೆ ಮಾಡ್ರಲ್ಲ. ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತ ಕೊಟ್ಟಿದ್ವಿ ಈ ಹಿಂದೆ, ಎಲ್ರಿ ಹೋಮ್ನಾಗ ರೀ, ಕರೆಕ್ಟ್ ಅದ ರೀ, ಹೌದ್ರಾ ರೀ, ಸಾಫ್ಟ್ವೇರ್. ಸೊ ಇದು ಹೆಡ್ಡಿಂಗ್ 1 ಅಂತ ಕೊಟ್ಬಿಡ್ತೀನಿ ರೀ ಎಕ್ಸಾಂಪಲ್. ಇಲ್ಲಿ ಇತ್ತಲ್ರಿ ಇವಾಗ ರೀ ಹೆಡ್ಡಿಂಗ್ 1 ಹೆಡ್ಡಿಂಗ್ 2 ಅಂತ ಹಿಂಗೆ ಕೊಟ್ಬಿಡೋಣ ಅಂತ ಸುಮ್ಮನೆ ನಮ್ಮ ಪ್ರಾಕ್ಟೀಸಿಗೋಸ್ಕರ. ನೆಕ್ಸ್ಟ್ ಓಕೆ, ಸೊ ಇಲ್ಲಿ ವ್ಯೂನಾಗ ಬಂದಾಗ ಇಲ್ಲಿ ಏನಂತ ಕರೆಯೋಣ ಅಂದರೆ ಡಾಕ್ಯುಮೆಂಟ್ ಮ್ಯಾಪ್ ಅಂತ ಕರೆಯೋಣ್ರಿ. ಈ ಥರ ಹಿಂಗೆ ಬಂದಿದ್ರೆ ಅಲ್ಲಿವ್ರು ರೀ. ಸೊ ಇಲ್ಲಿ ಏನಂತಂದ್ರೆ ಎಕ್ಸಾಂಪಲ್ ಈ ಕಂಪ್ಯೂಟರ್ ಅನ್ನೋದ್ರ ಹಿಂದೆ ಮೈನಸ್ ಸೈನ್ ಕಾಣತ್ತದ್ರಿ. ಸೊ ಈಗ ಇದನ್ನ ನಾನು ಕ್ಲಿಕ್ ಮಾಡ್ತೇನೆ ರೀ. ಎಕ್ಸಾಂಪಲ್ ಹಿಂಗೆ ಕ್ಲಿಕ್ ಮಾಡಿದೆ ಅಂದ್ರೆ ಇಲ್ಲಿರುವಂಥ ಮಾಹಿತಿ ಯಾವ್ದಂತ ತೋರಿಸ್ತಾ ಇಲ್ರಿ, ಇಲ್ಲಿ ಪ್ಲಸ್ ಅದ ರೀ, ಹೌದ್ರಾ ರೀ. ಇದಕ್ಕೆ ಎಕ್ಸ್ಪ್ಯಾಂಡ್ ಸ್ಟ್ರಿಂಗ್ ಅಂತಲೂ ಕರೀತಾರೆ ರೀ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಇದ್ರಾಗ ಏನೇನೋ ಅಂತ ಗೊತ್ತಾಗ್ತದೆ. ಈಗ ಹಾರ್ಡ್ವೇರ್ ಅಂತ ಕ್ಲಿಕ್ ಮಾಡಂದ್ರೆ ನಮ್ಮ ಕರ್ಸರ್ ಅಲ್ಲೇ ಹೋಗಿ ನಿಂತಿರ್ತದೆ ರೀ. ಇಲ್ಲ ಸರ್ ನನಗೆ ಸಾಫ್ಟ್ವೇರ್ ಬೇಕಾಗಿದ್ರಿ, ಇಲ್ಲೇ ಅದು ಎಷ್ಟಾದ್ರೂ ಪೇಜ್ ಇರ್ಲಕ್ರಿ ಸರ್, ಒಂದು 10ನೇ ಪೇಜ್ನಾಗ ಇದು ಸಾಫ್ಟ್ವೇರ್ ಅದ ರೀ, ಹಾರ್ಡ್ವೇರ್ ಅದ ರೀ. ಅದ್ರ ಮುಂದೆ ಅದರ್ಲಿಂದ ಒಂದು 25ನೇ ಪೇಜ್ನಾಗ ಸಾಫ್ಟ್ವೇರ್ ಅನ್ನೋದೇ, ಅಲ್ಲಿ ಏನೇ ಹಾಕಿರ್ಲಕ್ರಿ, ಇದು ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ನಮ್ಮ ಕರ್ಸರ್ ಅಲ್ಲೇ ಹೋಗಿ ನಿಂತಿರ್ತದೆ ರೀ. ಯಾವ ಒಂದು ಆಯ್ಕೆ ರೀ, ಡಾಕ್ಯುಮೆಂಟ್ ಮ್ಯಾಪ್ ಎನ್ನುವ ಒಂದು ಆಯ್ಕೆ ರೀ. ನೆಕ್ಸ್ಟ್ ಇನ್ನು ಥಂಬನೇಲ್ಸ್ ಅಂತ ಕರಿತೀವಿ. ಥಂಬನೇಲ್ ಅಂತಂದ್ರೆ ಎಕ್ಸಾಂಪಲ್ ಇಲ್ಲಿರುವಂಥ ಪೇಜ್ಗಳು ಸಪ್ರೇಟ್ ಆಗಿ ಇಲ್ಲಿ ಕಾಣ್ತಿರ್ತಾವ್ರಿ. ಎಕ್ಸಾಂಪಲ್ ರೀ, ಈಗ ಇನ್ನೊಂದು ಪೇಜ್ ಬೇಕಾಗಿದ್ರೆ ನನಗೆ, ಹೌದ್ರಾ ರೀ, ಹೊಸ ಪೇಜ್ ಅನ್ನು ಇನ್ಸರ್ಟ್ ಮಾಡಲು ಯಾವ ಶಾರ್ಟ್ಕಟ್ ಕೀ ರೀ, Ctrl+Enter ರೀ, ಹೌದ್ರಾ ರೀ. ಸೊ ಇನ್ನೊಂದೇನಂತಂದ್ರೆ ರೀ, ಇಲ್ಲಿ ಬರುವಂತಹ ಇವಕ್ಕೆಲ್ಲ ಏನಂತ ಕರಿತೀವಿ ಅಂದ್ರೆ ಥಂಬನೇಲ್ ಅಂತ ಕರಿತಾರ ನೋಡ್ರಿ. ನೆನಪಿರ್ಬೇಕ್ರೆ, ಇದನ್ನು ಥಂಬನೇಲ್ ರೀ, ಇದನ್ನು ಥಂಬನೇಲ್ ರೀ, ಇದು ಥಂಬನೇಲ್. ಇದು ಎಲ್ಲಿ ನಮಗಿನ್ನ ಇಂಪಾರ್ಟೆಂಟ್ ಅಂದ್ರೆ ಪವರ್ ಪಾಯಿಂಟ್ ಅಂತ ಬರ್ತದೆ. ಆ ಪವರ್ ಪಾಯಿಂಟ್ನಾಗ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ರೀ, ಹೌದ್ರಾ ರೀ. ನೆಕ್ಸ್ಟ್ ಇದು ಗೊತ್ತಾಯ್ತು ರೀ. ಇನ್ನು ನಮಗೆ ನೆಕ್ಸ್ಟ್ ಎಲ್ಲಿ ಹೋಗೋದ ರೀ ಅಂತಂದ್ರೆ ರೀ, ಜೂಮ್ ಅಂತದ. MS ವರ್ಡ್ನ ಅತಿ ಕಡಿಮೆಯ ಜೂಮ್ ಎಂದರೆ, ಕಡಿಮೆ ಜೂಮ್ ರೀ 10% ರೀ, ಮ್ಯಾಕ್ಸಿಮಮ್ ಜೂಮ್ ರೀ 500 ರೀ. ಈಗ ಇಲ್ಲಿರುವಂತಹ ದತ್ತಾಂಶ ಎಕ್ಸಾಂಪಲ್ ಈಗ ನಮ್ದು ಎಷ್ಟು ಜೂಮ್ ಎಷ್ಟು ಅದ ರೀ, 130 ಅದ ರೀ, ಹೌದ್ರಾ ರೀ. ಸೊ ನಾನು ಇಲ್ಲಿ 100% ಸೆಟ್ ಆಗಬೇಕು. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಅದು ಏನಾಗುತ್ತೆ ಇಲ್ಲಿ 100 ಆಗಿರ್ತದೆ ರೀ. ಸೊ ಜೂಮ್ ಅಂತಂದಾಗ ರೀ, ಇಲ್ಲಿ ಬಂದಾಗ ಇಲ್ಲಿ 100 ಅದ ರೀ. ಸಪೋಸ್ ನಾನು ಈಗ ಇದನ್ನ 5% ಕೊಟ್ಟು ನೋಡಮಂತ್ರಿ, 5% ಇದನ್ನ ಕೊಟ್ಟು ಎಂಟ್ರಿ ಮಾಡೋಣಂತ್ರಿ. ಏನ್ ಹೇಳ್ತದೆ ನೋಡ್ರಿ, ದ ನಂಬರ್ ಮಸ್ಟ್ ಬಿ ಬಿಟ್ವೀನ್ 10 and 500 ಇಷ್ಟ್ರ ಮಧ್ಯೆನೆ ಕೊಡಬೇಕು ಅಂತ ಅರ್ಥ ರೀ. ಇದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಜೂಮ್ ಅಲ್ಲಿ ಕಲ್ತೀವಿ ಅದಿಷ್ಟೇ ಸಾಕ್ರಿ. ಇನ್ನು 1 ಪೇಜ್ 2 ಪೇಜ್ ಈ ಮಾಹಿತಿ ಇದ್ದಾಗ ಇರುವಂಥ ಅಥವಾ ಈ ಡಾಕ್ಯುಮೆಂಟ್ನಾಗ ಇರುವ ಮಾಹಿತಿ ಏನಂದ್ರೆ ಎಷ್ಟು ಪೇಜ್ ಹಾಕಿಕೊಂಡು ಒಂದೇ ಟೈಮ್ನಾಗ ಎಷ್ಟು ಪೇಜ್ ಕಾಣಬೇಕು ಅಂತಂದಂಗ್ರಿ. ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಈ ಥರ ಎಷ್ಟು ಪೇಜ್ಗಳು ಕಾಣಬೇಕಂತ ಯೂಸ್ ಮಾಡೋದಕ್ಕಷ್ಟೇ ರೀ. ಇನ್ನು ನೆಕ್ಸ್ಟ್ ಇಲ್ಲ ಸರ್ 1 ಪೇಜ್ ಕಾಣ್ಬೇಕಂದ್ರೆ ಇಲ್ಲಿ 1 ಪೇಜ್ ಅನ್ಬೇಕ್ರಿ. ಇದನ್ನು ಮತ್ತೆ 100% ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಮಗೆ ಕರೆಕ್ಟಾಗಿ ಬಂದು ನಿಂತಿರ್ತಾರೆ ರೀ. ನೆಕ್ಸ್ಟ್ ರೀ, ಇದಿಷ್ಟು ಇಂಪಾರ್ಟೆಂಟ್ ರೀ. ಇದು ಆದ್ಮೇಲೆ ಎಕ್ಸಾಮ್ದಾಗ ಅವಾಗ ಕೇಳಿದ ಯಾವ್ದಂದ್ರೆ ಮ್ಯಾಕ್ರೋ ಅಂತ ಕೇಳೇನ್ರಿ, ಹೌದಾ. ಸ್ಪ್ಲಿಟ್ ಕೇಳ್ತಾ ಇದನ್ನ ಬಿಟ್ಬಿಟ್ಟು, ಸ್ಪ್ಲಿಟ್ ಅಂದ್ರೆ ಏನ್ರಿ, ಜನರಲಿ ಸ್ಪ್ಲಿಟ್ ಮಾಡೋದ್ರಿ, ಹೌದಾ ರೀ. ಅದನ್ನ ಒಡೆಯೋದು ಅಂತ ಅರ್ಥ. ಅಂದ್ರೆ ಇದೇ ಪೇಜ್ ಅನ್ನ 2 ತರ ನಾವು ನೋಡ್ಬೇಕಾದ್ರೆ ಇಲ್ಲಿ ಸ್ಪ್ಲಿಟ್ ಅಂತ ಕ್ಲಿಕ್ ಮಾಡಿ ನಮ್ಗೆ ಎಲ್ಲಿ ಬೇಕಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅದೇ ಸ್ಕೇಲ್ ಅನ್ನ ಇಲ್ಲಿ ಕಾಣ್ತಿರ್ತಾರೆ. ಹಂಗಿದ್ರೆ ಪೇಜ್ ಒಡೆದೇನ್ರಿ 2 ಆಗ್ಯದನಂತಲ್ರಿ, ಅದೇ ಇಲ್ಲಿ ಕಾಣ್ತಿರ್ತ ಅಷ್ಟೇ. ಎಕ್ಸಾಂಪಲ್ ನಾನು ಈಗ ಇಲ್ಲಿ ರೊಟೇಟ್ ಮಾಡಿದೆ ಅಂತ ಇಟ್ಕೊಡ್ರಿ, ಮ್ಯಾಲಿನ ಮಾಹಿತಿ ಇಲ್ಲೂ ಕಾಣ್ತಾವ್ರಿ ಈ ತರ, ಹೌದ್ರಾ ರೀ. ಮತ್ತೆ ಹಿಂಗ್ ಬಂದ್ರಿ ಅಚಾನಕ್ ಇಲ್ಲಿ ಬಂದ್ರಿ ಅಂತ ಇಟ್ಕೊಡ್ರಿ, ಇಲ್ಲೂ ಕಾಣ್ತಿರ್ತಾವ್ರಿ. ಸೊ ಇದನ್ನ ಜಸ್ಟ್ ನಾವು ವ್ಯೂ ಅದಕ್ಕೆ ನೋಡೋದು ಅಂತ ಹೇಳಿದ್ವಿ. ಈ ಪೇಪರ್ನ ಈ ತರ ಸ್ಪ್ಲಿಟ್ ಮಾಡಿ ನೋಡೋದು ಅಂತ ಅರ್ಥ ರೀ. ಇದು ಏನು ಎಫೆಕ್ಟ್ ಆಗಿರಂಗಿಲ್ಲ, ಜಸ್ಟ್ ನಾವು ನೋಡೋದು ಅಷ್ಟೇ ರೀ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಅಲ್ಲ, ರಿಮೂವ್ ಅಂತ ಕರಿತೀನಿ ರೀ. ಇನ್ನು ಮ್ಯಾಕ್ರೋ ಅಂತ ಕೇಳಿದೇನ್ರಿ ರೀ. ಈಗ ಈ ವರ್ಷನಾಗ ಹೊಸ ವರ್ಷನಾಗ ಸ್ವಲ್ಪ ಮ್ಯಾಕ್ರೋ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಮ್ಯಾಕ್ರೋ ಅಂದ್ರೆ ಏನು ಕೆಲಸ ಆಗ್ತದಂದ್ರೆ, ಈಗ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ತೀವಿ ರೀ, ಯಾವ್ದಾರ ನಮ್ಮ ಮೊಬೈಲ್ನಾಗ ಒಂದು ಏನು ನೋಡೋದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೋದ್ರಿ. ಆ ಸ್ಕ್ರೀನ್ ರೆಕಾರ್ಡ್ ಹ್ಯಾಂಗೆ ಮಾಡ್ತೀವೋ ಅದೇ ಥರ ಇಲ್ಲಿ ಯಾವುದಾದ್ರೂ ಒಂದಿಷ್ಟು ಕೆಲಸಗಳನ್ನು ಅದು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕಂತಲ್ಲ, ಯಾವುದಾದ್ರೂ ಈಗ ಎಕ್ಸಾಂಪಲ್ನ ಕಲರ್ ಹಾಕಿದ್ದೀನಿ ಅಥವಾ ಯಾವುದಾದ್ರೂ ಒಂದಿಷ್ಟಕ್ಕೆ ಫಾರ್ಮ್ಯಾಟ್ ಚೇಂಜ್ ಮಾಡಿದ್ದೀನಿ, ಬೋಲ್ಡ್ ಮಾಡಿದ್ದೀನಿ, ಇಟರ್ಕ್ ಅಂಥವೆಲ್ಲ ಏನಂದ್ರೆ ಸೇವ್ ಮಾಡ್ಕೋತಾರೆ ತಾತ್ಕಾಲಿಕವಾಗಿ. ಅದಕ್ಕೆ ನಾವೇನಂತ ಕರಿತೀವಿ, ಮ್ಯಾಕ್ರೋ ಅಂತ ಕರಿತೀವಿ ರೀ. ಅದನ್ನ ಬರ್ಸ್ಬಿಡ್ತೀನಿ, ಅದೇನು ಇಂಪಾರ್ಟೆಂಟ್ ಇಲ್ಲ. ಒಂದ್ಸಲ ಕೇಳಿದ್ದೀನಿ ಎಕ್ಸಾಮ್ದಾಗ, ಅದಿಷ್ಟು ಗೊತ್ತಿದ್ರೆ ಸಾಕ್ರಿ.
ಸೊ ಇಷ್ಟು ಮುಗೀತು ಅಂತಂದ್ರೆ ರೀ ನಮಗೆ MS ವರ್ಡ್ ಮುಗ್ದಂಗೆ ಆಗ್ತದ್ರಿ, ಹೌದ್ರಾ ರೀ. ಸೊ ಈಗ ಹೋಮ್ನಿಂದ ಇಲ್ಲಿ ತನಕ ರೀ ವ್ಯೂ ತನಕ ನಿಮ್ದು ಯಾವುದೇ ಒಂದು ಟ್ಯಾಬ್ನಾಗ ಸರ್ ಇದು ತಿಳಿದಿಲ್ರಿ ಅಥವಾ ಇದು ಕನ್ಫ್ಯೂಷನ್ ಅದ ರೀ ಅಂತ ಅನ್ನಂಗಿತ್ತಂದ್ರೆ ಕೇಳ್ರಿ. ಇಲ್ಲ ಅಂದ್ರೆ ಈಗ ಒಂದು ಕ್ವಶನ್ ಬಂದದ ನಮಗೆ ಏನಂದ್ರೆ ಆನ್ಲೈನ್ದಾಗ ಒಬ್ಬರು ಸ್ಟೂಡೆಂಟ್ ಕಳ್ಸ್ಯಾರ, ಆ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದ್ರಾಗ ಏನಾದ್ರು ಡೌಟ್ಸ್ ಅದಾವ್ರಿ ರೀ? ನೋಡ್ರಿ ಯಾವ್ದಾರು ಹೋಮ್ ಹಿಡ್ಕೊಂಡು ಏನೇ ಡೌಟ್ ಇದ್ರೆ ಕೇಳ್ಬೋದ್ರಿ. ಏನಮ್ಮ ಮೇಲ್ ರೀ? ಮೇಲ್ ಈಸ್ ನಥಿಂಗ್ ಬಟ್ ನಾವು ಅದಕ್ಕೆ ಏನಂತ ಕರಿತೀವಿ, ಮೇಲ್ ಮರ್ಜ್ ಅಂತ ಕರಿತೀವಿ. ಮೇಲ್ ಮರ್ಜ್ ನ ಪ್ರಮುಖ ಅಥವಾ ಮುಖ್ಯ ಒಂದು ಉದ್ದೇಶ ಎದಕ್ಕೆ ಯೂಸ್ ಮಾಡ್ತೀವ್ರಿ ಇದನ್ನಂತಂದ್ರೆ ರೀ, ನಮ್ಮಲ್ಲಿರುವಂತಹ ಯಾವುದಾದ್ರೂ ಒಂದು ಮಾಹಿತಿ ರೀ ಅಥವಾ ಸಂದೇಶ ರೀ ಅದನ್ನೇನ್ ಮಾಡ್ಬೇಕಾಗ್ಯದ, ಒಂದಕ್ಕಿಂತ ಹೆಚ್ಚಿನ ಜನರ ಜೊತೆ ಅದನ್ನ ಶೇರ್ ಮಾಡ್ಬೇಕಾಗ್ಯದ್ರಿ ಅಥವಾ ಕಳಿಸ್ಬೇಕಾಗ್ಯದ್ರಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆ ಒಂದು ಮಾಹಿತಿಯು, ಹೌದ್ರಾ ರೀ, ಆ ಮಾಹಿತಿ ಏನು ಮಾಡ್ಬೇಕು, ಇದು ಇಷ್ಟು ಮೆಸೇಜ್ ಅದ ಸರ್, ನಾಳೆ ಹಿಡಿದು ಒಂದಿಷ್ಟು ಗುಲ್ಬರ್ಗದಾಗ ಸ್ಟ್ರೈಕ್ ಅದ ಅಂತ ಒಂದಿಷ್ಟು ಮೆಸೇಜ್ ಬೇಕು ಕೊಡ್ಬೇಕಾಗ್ಯದ್ರಿ. ಆ ಕೊಡ್ಬೇಕಾಗ್ಯದ ಅಂತಂದ್ರೆ ಯಾರ್ಯಾರಿಗೆ ಹೋಗ್ಬೇಕು, ಆಮೇಲೆ ಎಲ್ಲರಿಗೆ ಒಟ್ಟಿಗೆ ಹೋಗ್ಬೇಕು ಅಂತನ್ನ ಈ ಮಾಹಿತಿಯನ್ನ ಕಳಿಸುವ ಒಂದು ವಿಧಾನವೇ ಮೇಲಿಂಗ್ ಅಥವಾ ಮೇಲ್ ಮರ್ಜ್ ಅಂತ ಕರಿತೀವಿ, ಹೌದ್ರಾ ರೀ. ಸೊ ಇಲ್ಲಿ ಮೇಲ್ ಮರ್ಜ್ ಅಂತ ಬಂದಾಗ ಏನಾಗತ್ತಂದ್ರ ನಮಗ ಆಯ್ಕೆಗಳು ಬರ್ತಾವ್ರಿ. ಏನಂದ್ರೆ ಸರ್ ಎದ್ದಿವೆ ಅಥವಾ ನಾವು ಈಗ ಹೊಸದ್ ಮಾಡ್ಬೇಕಾ, ಸರ್ ಆಲ್ರೆಡಿ ಲಿಸ್ಟ್ ನಮ್ಮ ಹತ್ರ ಅದ ರೀ. ಕೆಲವೊಂದು ವಿಷಯಗಳು ನೋಡ್ರಿ, ಒಂದೊಂದು ಇಲಾಖೆಗೆ ಅದ್ರ ಮಾಹಿತಿ ಬೇಕೇ ಆಗಿರಂಗಿಲ್ಲ, ಹೌದಾ, ಅವ್ರವ್ರು ಕಳಿಸ್ತಿರಂಗಿಲ್ಲ. ಈಗ ಎಕ್ಸಾಂಪಲ್ ಈಗ DC ಆಫೀಸ್ ಅಂತ ಕರಿತೀವಿ, DC ಆಫೀಸ್ನಾಗ ಬರುವಂತ ಯಾವ್ಯಾವ ಇಲಾಖೆಗಳು ಬರ್ತಾವ್ರಿ? DC ಆಫೀಸ್ ಅಂತಂದ್ರೆ ರೀ ಜಿಲ್ಲೆಯ ಯಾವ್ಯಾವ ಇಲಾಖೆಗಳು DC ಆಫೀಸ್ ಸಂಬಂಧಪಟ್ಟಿರ್ತಾವ್ರಿ? ಐಡಿಯಾ ಅದಾರ ರೀ? ಯಾವ್ಯಾವ್ರಿ? ಹಿಂಗಾಗ ಏನ್ರಿ ಸರ್ ನಾವು ಹೇಳಿದ್ರೆ ಮತ್ತೆ ನೀವು ಫ್ರೀ ಕಲಿತೀರ ನಂಗೆ ಆಗಿರಬಾರ್ದು, ಹೌದ್ರಾ ರೀ. ಓಕೆ, ಸೊ DC ಆಫೀಸ್ನಾಗ ಬರುವಂತ ಎಲ್ಲಾ ಇಲಾಖೆಗಳು ಅದಾವ ಅಂತ ಇಟ್ಕೊಳ್ಳೋಂತ ಎಕ್ಸಾಂಪಲ್ ರೀ. ಇದ್ರಾಗ ಒಂದು ಯಾವುದು ಫುಡ್ ಡಿಪಾರ್ಟ್ಮೆಂಟ್ ಇರ್ಬೋದು ರೀ, ಹೌದ್ರಾ ರೀ. ಎರಡನೇದು ಎಜುಕೇಶನ್ ಇರ್ಬೋದು ರೀ, ಇನ್ನೊಂದು ಚೈಲ್ಡ್ ಲೇಬರ್ ಬಗ್ಗೆ ಇರ್ಬೋದು ರೀ. ಸೊ ಇಷ್ಟಿದಾವ ಅಂತ ಇಟ್ಕೊಳ್ಳೋಣ. ಈ ಒಂದು ಮಾಹಿತಿ ಏನ್ ಬೇಕಾಗ್ಯದಂದ್ರೆ ಸರ್, ಇದು ಫುಡ್ದವ್ರಿಗೆ ಇಂಪಾರ್ಟೆಂಟ್ ಇಲ್ರಿ ಸರ್, ಬರೀ ನಮ್ಗೆ ಯಾರಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ದವರು ಮತ್ತು ಚೈಲ್ಡ್ ವೆಲ್ಫೇರ್ದವ್ರಿಗೆ ಇಂಪಾರ್ಟೆಂಟ್ ಅದರಿ ಸರ್. ಈ ಮಾಹಿತಿ ಅವ್ರಿಗಷ್ಟೇ ಶೇರ್ ಆಗ್ಬೇಕ್ರಿ. ಕ್ಲಿಯರ್ ಅದಾರ ರೀ? ಅದು ಶೇರ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಿರ್ತೀವಿ ಅಂದ್ರೆ ಒಂದಿಷ್ಟು, ಈಗ ನಿನ್ನೆ ನಾವು ಒಂದು ಹೊಸ ಫೈಲ್ ಮಾಡಿದೀವ್ರಿ, ಆ ಒಂದು ಫೈಲ್ ಅಡ್ರೆಸ್ಗಳು ಕೊಟ್ಟ ಫೈಲ್ ಹೆಸರು ಕೊಟ್ಟಿದ್ವಿ, ಏನಂದ್ ನೆನಪದಾರ? ಒಂದು ಹೊಸ ಫೈಲ್ ಕೊಟ್ಟೇವಲ್ರಿ, ಅಡ್ರೆಸ್ಗಳು ಕೊಟ್ಟಿಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್, ಹೌದಲ್ಲ, ಅದಕ್ಕೆ ಏನಂತ ಕೊಟ್ಟೇವೆ? ಫೈಲ್ ನೇಮ್ ರೀ. ಸರ್ 7ಕ್ಕೆ ಬಂದು ನಾವು 4:15 ಹೋಗ್ತೀವಿ ಸರ್, ಅದ್ರಾಗ ಯಾವ್ಯಾವ್ದು ಪಿರಿಯಡ್ ಮುಗಿದಿರ್ತಾವ, ನಾವು ಇದನ್ನ ಹೆಂಗೆ ನೆನ್ಪಿಡ ಸರ್? ಹೌದ್ರಿ? ಓಕೆ, ಇಲ್ಲ ಏನಂತಂದ್ರೆ ಅವಾಗ ಸ್ವಲ್ಪ ಇಂಪ್ರೂವ್ ಮಾಡ್ಕೊಡ್ರಿ, ಹೌದ್ರಾ ರೀ ಮ್ಯಾಮ್? ಯಾವ್ದ್ರಿ? ಡಿಸ್ಕ ಬೇಸಿಕ್ ಅಂತ ಕೊಟ್ಟು ಏನು ನಂಗೆ ಕೇಳಿಸ್ಲತ್ತಿಲ್ರ, ಸಾರಿ. ಓಕೆ, ಸೊ ಇಲ್ಲಿ ತೊಂದರೆ ಇಲ್ಲ. ಅವು ಏನಂತಂದ್ರೆ ಈ ಹಿಂದೆ ಒಂದು ಫೈಲ್ ನೇಮ್ ಇತ್ತು, ಎಲ್ಲ ಇದ್ದು ನೋಡ್ರಿ. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆಲ್ರೆಡಿ ಇದ್ದಿರುವಂತ ಫೈಲ್ಗಳು ತಗೋಬೇಕಾ, ಅಡ್ರೆಸ್ಗಳು ತಗೋಬೇಕಾ, ಅಥವಾ ಹೊಸ ಅಡ್ರೆಸ್ ಅನ್ನ ಹಾಕ್ಬೇಕಾ ಅಂತ ಅನ್ನೋದ್ರಿ. ಸೊ ಸೆಲೆಕ್ಟ್ ರಿಸಿಪೆಂಟ್ ಅಂತ ಕರಿತೀವಿ. ರಿಸಿಪೆಂಟ್ ಈಸ್ ನಥಿಂಗ್ ಬಟ್ ರಿಸೀವರ್ಸ್ ರೀ. ಇಲ್ಲಿ ಬಂದಾಗ ನೀವು ಟೈಪ್ ಲಿಸ್ಟ್ ಅಂದ್ರೆ ಹೊಸದ್ ಮಾಡೋದು ಅಂದಂಗ್ರಿ. ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡ್ತೇನೆ ರೀ. ಓಕೆ, ಏನೋ ಪ್ರಾಬ್ಲಮ್ ಆಗ್ಯದತ್ತಂದ್ರೆ ನಮ್ದು ಡಾಟಾ ಬೇಸಿಗೆ ಯುವರ್ ಅಪ್ಲಿಕೇಶನ್ ರೆಕಗ್ನೈಸ್ ಆರ್ ಫೈಲ್ ಮೇ ಬಿ ಕರಪ್ಟ್. ಓಕೆ, ಥಿಯರಿ ಅದ್ರ ನಡೀತದ್ರಿ ಅದನ್ನ. ಸೊ ಇರುವಂಥದ್ದು ಹೊಸದು ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಇದ್ದಿದ್ದನ್ನು ನೋಡೋಣಂತ್ರಿ. ಅದನ್ನೇ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್. ಇಲ್ಲಿ ಒಂದಿಷ್ಟು ಅದಾವ್ರಿ, ಹೌದ್ರಾ ರೀ? ನಮ್ದು ಯಾವ್ದಂದ್ರೆ ನ್ಯೂ ಬ್ಯಾಚ್ ರೀ. ನಮ್ದು ಆ್ಯಕ್ಚುಲಿ ನಿನ್ನೆ ನಾವು ಕೊಟ್ಟಿರುವಂಥ ಫೈಲ್ ನೇಮ್ ಏನಂದ್ರೆ ನ್ಯೂ ಬ್ಯಾಚ್ ರೀ, ಹೌದಾ? ಇದಕ್ಕಿಂತ ಹಿಂದೆ HSTR ಅಂತೆಲ್ಲ ಇದಾವ್ರಿ. ಸೊ ಇವಕ್ಕೆ ಏನಂತ ತಿಳ್ಕೊಂಬೇಡ ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಇರುವಂಥದ್ದು ಯಾವ್ಯಾವ ಅದಾವ್ರಿ ಸರ್? ಒಂದನೇದು ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಅದ ಅಂತ ಇಟ್ಕೊಳಮಂತ್ರಿ. ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದ ರೀ. ಇದು ಚೈಲ್ಡ್ ಲೇಬರ್ದು ಒಂದು ಅಡ್ರೆಸ್ ಬಾಕ್ಸ್ಗಳದ ಅಂತ ಇಟ್ಕೊಳ್ಳಿ. ನಮ್ಗೆ ಯಾವ್ದು ಬೇಕಾಗಿದೆ ಸರ್? ಈಗ ಚೈಲ್ಡ್ ಲೇಬರ್ ಬೇಕಾಗಿದ್ರಿ, ಅದನ್ನ ಕ್ಲಿಕ್ ಮಾಡ್ತೀನಿ, ಅದನ್ನೆಲ್ಲ ಸೆಟ್ ಮಾಡ್ತೀನಿ, ಸೆಂಡ್ ಮಾಡಿಬಿಡದ್ರಿ. ಎಕ್ಸಾಂಪಲ್ ಇದು ತೊಗೊಂಡ್ಬಿಡೋಣಂತ್ರಿ. ಕಂಪ್ಯೂಟ್ 1 ಅಂತ ಅದೇನಂತ ಚೈಲ್ಡ್ ಲೇಬರ್ದು ಅಂತ ಇಟ್ಕೊಂಡು ಇದನ್ನ ಸಾರಿ ಓಕೆ ಇದನ್ನ ತೊಗೊಂಡು ಏನಂತೀನಿ ರೀ ನಾನು ಓಕೆ ಅಂತ ಕರಿತೀನಿ ರೀ. ಸೆಲೆಕ್ಟ್ ಮಾಡ್ಬೇಕಲ್ಲ, ಓಕೆ ಓಪನ್ ಅಂದ್ಬಿಡೋಣಂತ್ರಿ. ಓಕೆ,
ಇದು ಬಂದಮೇಲೆ ನಮಗೆ ಎಲ್ಲೆಲ್ಲಿ ಟೈಟಲ್ ಹಾಕಬೇಕು, ಎಲ್ಲೆಲ್ಲಿ ಅದ್ರದ್ದು ಹಾಕ್ಬೇಕು, ಅಂದರೆ ಎಕ್ಸಾಂಪಲ್ ನೇಮ್ಗಳು ಹಾಕಬೇಕು, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಹಾಕಬೇಕು, ಎಲ್ಲೆಲ್ಲಿ ಟೈಟಲ್ ಬೇಕು ಸಬ್ಜೆಕ್ಟ್ ಬೇಕು ಅದನ್ನೆಲ್ಲ ಹಾಕ್ಬೇಕಂದ್ರೆ ರೀ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಹೋಗ್ತೀರಿ. ಟೈಟಲ್ ಎಲ್ಲಿ ಇಲ್ಲೇ ಕೊಟ್ಬಿಡೋಣ ಅಂತ ಟೈಟಲ್. ಓಕೆ, ಅದ್ರ ಕೆಳಗಡೆ ಏನು ಬೇಕಾಗಿದೆ ಸರ್, ನಮ್ಗೆ ಫಸ್ಟ್ ನೇಮ್ ಬೇಕಾಗಿದೆ ರೀ, ಅದ್ರ ಮುಂದ್ಗಡೆ ಏನು ಬೇಕ್ರಿ, ಲಾಸ್ಟ್ ನೇಮ್ ಬೇಕ್ರಿ, ಅದ್ರ ಕೆಳಗಡೆ ಕಂಪ್ನಿ ಬೇಕ್ರಿ. ಇಲ್ಲಿ ಕಂಪ್ನಿ ಬದಲಿ ನೀವು ಬೇಕಾದ್ರೆ ಡಿಸಿಗ್ನೇಷನ್ ಹಾಕೋಬಹುದು ರೀ, ಅಡ್ರೆಸ್ 1 ಸಿಟಿ ಇಷ್ಟು ಬೇಕಾದಂತ ಇಟ್ಕೊಳ್ರಿ. ಇಲ್ಲಿರುವಂತಹ ಈ ಒಂದು ಫೀಲ್ಡ್ನಲ್ಲಿರುವಂತಹ ದತ್ತಾಂಶವನ್ನ ಕಾಣುವಂತೆ ಮಾಡಲು ಯಾವ್ದಂದ್ರೆ ರೀ ಪ್ರಿವ್ಯೂ ರಿಸಲ್ಟ್ ರೀ. ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ ರೀ, ಅದ್ರಾಗ ಅದ ರೀ ಇಲ್ಲಿ ಕಂಪ್ಯೂಟರ್ ಟೆಸ್ಟ್ ಅಂತ ಟೈಟಲ್ ಅದ ರೀ, ಅಮರ್ ಅಂತ ಹೆಸರು ಐತ್ರಿ, ಈ ತರ ಬಂತ್ರಿ 1ನೇ ರೆಕಾರ್ಡ್ ರೀ. ಈಗ ನೆಕ್ಸ್ಟ್ ರೀ ಇದು 2ನೇ ರೆಕಾರ್ಡ್, 3ನೇ ರೆಕಾರ್ಡ್, ಈ ತರ ಬಲ್ಲ ಸ್ಟಾರ್ಟ್ ಆಗ್ತದೆ ರೀ. ಇನ್ನು ಇಲ್ಲಿ ಕೊನೆಗೆ ಬಂದಾಗ ಏನಂದ್ರೆ ಫಿನಿಶ್ ಅಂಡ್ ಮರ್ಜ್ ಅಂತ ಕರಿತೀವಿ. ಇದ್ರಾಗೂ 3 ಆಯ್ಕೆ ಅದಾವ. ಒಂದು ಇಂಡಿವಿಜುವಲ್ ಅಂತ ಕರಿತೀವಿ, ಎಡಿಟ್ ಇಂಡಿವಿಜುವಲ್ ರಿಸಿಪೆಂಟ್ ಅಥವಾ ಡಾಕ್ಯುಮೆಂಟ್ರಿ. ಅಂದ್ರೆ ಏನಾಗ್ತದ್ರಿ, ಪ್ರತಿಯೊಬ್ಬರು ಅಡ್ರೆಸ್ ಜೊತೆ ಆ ಮೆಸೇಜ್ ಬರ್ಲಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಷ್ಟು ಪೇಜ್ ಅವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಜನರು ಒಂದೊಂದು ಬರ್ತಾರೆ. ಇಲ್ಲ ಸರ್ ಪ್ರಿಂಟ್ ಅಂದ್ರೆ ಎಲ್ಲನೂ ಹಾರ್ಡ್ ಕಾಪಿ ಪ್ರಿಂಟ್ ಬರ್ತಾವ್ರಿ. ಇನ್ನು ಸೆಂಡ್ ಇಮೇಲ್ ನನಗೆ ಏನ್ ಮಾಡ್ತೀನಿ ರೀ, ಇದನ್ನ ಕ್ಲಿಕ್ ಮಾಡ್ಬಿಡ್ತೀನಿ, ಅವ್ರಿಗೆಲ್ಲ ಮಾಹಿತಿ ಹೋಯ್ತ್ರಿ, ಆ ಡಿಪಾರ್ಟ್ಮೆಂಟ್ ಹೋಯ್ತ್ರಿ. ಅದ ಆದ್ಮೇಲೆ ರೀ ಮತ್ತೆ ಎಲ್ಲಿಗೆ ಬರ್ತೀನಿ ರೀ ಅಂದ್ರೆ ಇಲ್ಲಿಗೆ ಬರ್ತೀನಿ ರೀ, ಇಲ್ಲಿಗೆ ಬಂದು ನೆಕ್ಸ್ಟ್ ಯೂಸ್ ಎಕ್ಸಿಸ್ಟಿಂಗ್ ಇಷ್ಟ ಅಂತ ತಗೋತೀನಿ ರೀ. ಯಾವ್ದ್ರಿ ಸರ್, ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ದೊಡ್ಡದ ರೀ, ಇದನ್ನು ಓಪನ್ ಅಂತೀನಿ ರೀ. ಈಗ ಇಲ್ಲಿ ಬೇರೆ ಯಾವ್ದು ನೋಡ್ರಿ ಮತ್ತೆ ಹೌದ್ರಾ ರೀ. ಸೊ ಇವ್ರಿಗೆಲ್ಲ ಕಳಿಸ್ಬೇಕ್ರಿ. ಇಲ್ಲಿಗೆ ಮತ್ತೆ ಫಿನಿಶ್ ಅಂಡ್ ಮರ್ಜ್ ಅಂತ ಬರ್ತೀನಿ ರೀ, ಸೆಂಡ್ ಅಂತೀನಿ ರೀ. ಇಷ್ಟು ಮಾಡಿದ್ರಿ ಅಂತ ಇಟ್ಕೊಡ್ರಿ, ಆ ಒಂದು ವರ್ಕ್ ಯಾರಿಗೆ ಅಸೈನ್ ಮಾಡಿರ್ತಾರಲ್ಲ ಅವ್ರ ಕೆಲಸ ಸಂಪೂರ್ಣ ಮುಗ್ದಂಗೆ. ಇಷ್ಟು ತಗೋಬೇಕು, ಅದನ್ನ ಸೆಂಡ್ ಅಂದ್ಬಿಡ್ಬೇಕು. ಅಂದ್ರೆ ಅವ್ರ ಅರ್ಥ ಏನಂದ್ರೆ ಇದ್ರಾಗ ಆ ಡಿಪಾರ್ಟ್ಮೆಂಟ್ ಎಲ್ಲರೂ ಮೇಲ್ ಐಡಿ ಇರ್ತಾವಂತಾನೆ ಅರ್ಥ ರೀ. ಸೊ ಈ ತರ ಈಸಿಯಾಗಿ ಅದಕ್ಕೆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಇದನ್ನೇ ಮೇಲಿಂಗ್ ರೀ. ನೆನಪಿರ್ತದ್ರೆ ಮೇಲಿಂಗ್ ಅಂದ್ರೆ ಅದ್ರಾಗ ಬರುವಂತ ಆಪ್ಷನ್ಸ್ಗಳನ್ನ ನಿನ್ನ ಬರ್ಷನಲ್ಲ ಒಂದ್ಸಲ ಓದ್ಕೋಬೇಕ್ರಿ. ಹೊಸದ್ ಮಾಡ್ಬೇಕಾಗಿತ್ತಂದ್ರೆ ಏನು ಯಾವ ಆಯ್ಕೆ ತಗೋತೀರಿ, ಇರುವಂತದನ್ನ ನಾವು ತಗೋಬೇಕಂದ್ರೆ ಯಾವ ಆಯ್ಕೆ ರೀ ಸರ್. ಅದ್ರಾಗ ಒಂದಿಷ್ಟು ಅಡ್ರೆಸ್ ಏನಾದ್ರು ಕರೆಕ್ಷನ್ ಅದಾವ್ರಿ, ನೇಮ್ ಕರೆಕ್ಷನ್ ಅದರಿ, ಅದಕ್ಕೆ ಏನಂತೀರಿ ಹೌದ್ರಾ ರೀ. ಆಮೇಲೆ ಇಲ್ಲಿ 3 ಬರುವಂತ ಇಂಡಿವಿಜುವಲ್ ಡಾಕ್ಯುಮೆಂಟ್ ಅಂತಂದ್ರೆ ಏನ್ ಚೇಂಜಸ್ ಆಗ್ತದ್ರಿ ಅಥವಾ ಎದಕ್ಕೆ ಹೆಂಗೆ ಹೆಲ್ಪ್ ಆಗ್ತದ. ಆಮೇಲೆ ಪ್ರಿಂಟ್ ಡಾಕ್ಯುಮೆಂಟ್ ಅಂದ್ರೆ ಅಂತ ಸೆಂಡ್ ಇಮೇಲ್, ಇವನ್ನೆಲ್ಲ ಸ್ವಲ್ಪ ಒಂದ್ಸಲ ಓದ್ಕೋಬೇಕ್ರಿ. ಬಟ್ ನಮ್ಗೆ ಇವ್ ನೋಡಿದಾಗ ಎಲ್ಲ ನೆನ್ಪಿರ್ತಾವ್ರಿ, ಎಲ್ಲಿ ತನ ಇದು ಇಮೇಜ್ ಕಾಣ್ತದ ನಮಗ ಎಲ್ಲ ನೆನ್ಪಿರ್ತಾವ್ರಿ. ಇದು ಮುಗಿದ್ ಮಾತ್ ನೀವು 2ನೇದಕ್ಕೆ ಹೋಗ್ತೀವಲ್ರಿ, 2ನೇದಕ್ಕೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಹಂಗ ಆಗ್ಬಾರ್ದ್ರಿ. ಕ್ಲಿಯರ್ ಅದ ರೀ. ಓಕೆ, ಮುಂದಕ್ಕೆ ಹೋಗೋಣ್ರಿ. ರೀ ಒಂದು ಡೌಟ್ ಬಂದದ್ರಿ, ಇಲ್ಲಿ ನಮ್ದು ಒಬ್ಬ ವಿದ್ಯಾರ್ಥಿ ಅದ ರೀ. ಅವ್ರು ಏನ್ ಕೇಳ್ಯಾರ ಅಂತಂದ್ರ ಕಂಪ್ಯೂಟರ್ನಲ್ಲಿನ ಅತಿ ವೇಗದ ರೆಜಿಸ್ಟರ್ ಅಂತ ಕೇಳ್ಯಾರ ಅವ್ರು. ಹೌದ್ರಾ ರೀ, ಅವ್ರ ಕ್ವಶನ್ ಅದೇ ಇರ್ಬೋದು ಅಂತ ಅನ್ಕೋತೀನಿ ರೀ. ರೆಜಿಸ್ಟರ್ ಅಂತ ಕೇಳ್ಯಾರ ಅವ್ರು. ಓಕೆ, ಎಕ್ಸಾಮ್ದಾಗ ಬಂದಿರೋ ಕ್ವಶನ್ ಕೇಳ್ಯಾರ ನಮಗೆ. ಸೊ ಈಗ ನಾವು ಈ ಹಿಂದೆ ಕಲ್ತೀವ್ರಿ, ಕಂಪ್ಯೂಟರ್ನಲ್ಲಿ ಅತಿ ಚಿಕ್ಕವಾಗಿರುವಂತಹ ಸಂಗ್ರಹಣಾ ಸಾಧನ ಅಂದ್ರೆ ರೀ ಕ್ಯಾಶೆ ರೀ. ಕಂಪ್ಯೂಟರ್ನಲ್ಲಿ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಒಂದು ಸಾಧನ ಅಂದ್ರೆ ರೀ ಕ್ಯಾಶೆ ಅಂತಾನೆ ಹೇಳಿದ್ರಿ. ಹೌದ್ರಾ ರೀ. ಈಗ ಹಾಗಿದ್ರೆ ಕ್ಯಾಶೆ ಏನದಂದ್ರ ಅದು ಕೂಡ ಒಂದು ರೆಜಿಸ್ಟರ್ ರೀ, ನೆನ್ಪಿರ್ಬೇಕ್ರಿ. ಹೌದ್ರಾ ರೀ. ನಾವು ಕಲ್ತೀವ್ರಿ ಸರ್, IC ಅಂತ ಓದಿವ್ರಿ. ಹೌದ್ರಾ ರೀ. ಇದನ್ನು ವಿಸ್ತರಿಸಿ ಬರೆದಾಗ ಗೊತ್ತಾಗ್ಯದ್ರಿ, ಏನಂತ ಕರೆದಿರಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರೆದಿರಿ. ಹೌದ್ರಾ ರೀ. ಸೊ ಹಾಗಿದ್ದಾಗ ಇದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರೆ ಇದು ಕೂಡ ಯಾವ್ದು ಹೇಳ್ರಿ, ನಮ್ಮ ಕ್ಯಾಶೆ ಕೂಡ ಏನದ ಅಂತಂದ್ರೆ ರೀ ಇದು ಒಂದು ರೆಜಿಸ್ಟರ್ ರೀ. ಹೌದ್ರಾ ರೀ. ರೆಜಿಸ್ಟರ್ ಎಸ್ ಬರ್ತದ, ಜಿ ಬರ್ತದ. ರೆಜಿಸ್ಟರ್ ಅಂದ್ರೆ ಅದು ರೆಜಿಸ್ಟರ್. ಓಕೆ, ಏನ್ ಬರ್ತದ್ರಿ, ಜಿ ಅಲ್ರಿ, ರೆಜಿಸ್ಟರ್ ಅಂತ ಕರಿತೀವ್ರಿ. ಸೊ ಈ ರೆಜಿಸ್ಟರ್ ಏನ್ ಕೆಲಸ ಮಾಡ್ತಂದ್ರೆ ಇದು ಕೂಡ ಈ ಕ್ಯಾಶೆ ಎನ್ನುವುದು ಕೂಡ ಒಂದು ರೆಜಿಸ್ಟರ್ ಅದ ರೀ. ನಿಮ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳಿದೆ ರ್ಯಾಮ್ ಅಂಡ್ ರೋಮ್ ಅಂತ ಹೇಳಿದೀವಿ. ಹೌದ್ರಾ ರೀ. ರ್ಯಾಮ್ ಅನ್ನೋದು ಹೆಂಗಂದ್ರೆ ನಮಗೆ ಇದನ್ನ ನಮಗೆ ಕೈ ನಾವು ಎತ್ತಬಹುದ್ರಿ. ಆ ರ್ಯಾಮ್ ಅನ್ನ ನಾವು ಇದು ಮಾಡ್ಬೋದು, ನಾವು ತೆಗಿಯಕ್ಕೂ ಬರ್ತೈತೆ ಹಾಕಕ್ಕೂ ಬರ್ತೈತ್ರಿ. ಆದ್ರೆ ರೋಮ್ ಇದು ರ್ಯಾಮ್ ಅದ ರೀ. ಈಗ ರೋಮ್ ಅಂತ ಕರಿತೀವ್ರಿ. ರೋಮ್ ಅಂತಂದ್ರೆ ಅದ್ರದ್ದು ಇದೇ ತರ ಅಂತಂದ್ರದ್ದು ಯಾವ್ದೇ ಶೇಪ್ ಇಲ್ರಿ ಅದ್ರಾಗ. ಹೌದ್ರಾ ರೀ. ಶೇಪ್ ಇಲ್ಲ ಅಂದ್ರೆ ಏನ್ ಹೇಳ್ರಿ, ಈಗ ಬರುವಂತಹ ಒಂದಿಷ್ಟು ಕೆಪಾಸಿಟರ್ ಅಂತ ಕರಿತೀವ್ರಿ. ಈ ತರ ಬಂದಿರ್ತಾವ ನೋಡಿರ್ಬೋದು ನೀವು, ಅಲ್ಲಿ ಮೌಂಟಿಂಗ್ ಮಾಡಿರ್ತಾರೆ. ಹೌದ್ರಾ ರೀ. ಸೊ ಇನ್ನೊಂದಿಷ್ಟು ಬಂದಿರ್ತಾವ ಇದೇ ತರ ಜಸ್ಟ್ ಹಿಂಗ್ ಬ್ಲಾಕ್ ಕಲರ್ ಇರ್ತಾರೆ, ಇಲ್ಲಿ ಒಂದು 2 ಹಿಂಗ್ ಪಿನ್ ಕೊಟ್ಟಿರ್ತಾರೆ, ತಳ ಸಾಲ್ಡರ್ ಮಾಡಿರ್ತಾರೆ. ನೋಡಿರ ರೀ. ಸೊ ಇವೆಲ್ಲ ಏನಂದ್ರೆ ಇವು ಅಷ್ಟು ಒಂದು ಬಗೆಯ ರೋಮ್ಗಳು ಅಂದಂಗ್ರಿ. ಹಾಗೆ ಈ ಕ್ಯಾಶೆ ಅನ್ನುವುದು ಕೂಡ ಒಂದು ಚಿಪ್ ಅದ ರೀ, ಅಥವಾ ಇದು ಕೂಡ ಒಂದು ರೆಜಿಸ್ಟರ್ ಅದ ರೀ. ಈ ರೆಜಿಸ್ಟರ್ ಏನಂತಂದ್ರೆ ಇದ್ರ ಕೆಲಸ ಏನಂದ್ರೆ ಬಹಳ ಅತಿ ಚಿಕ್ಕವಾಗಿ ಸಂಗ್ರಹವಾಗಿರುವಂತಹ ಒಂದು ಡಿವೈಸ್ ರೀ, ಸಂಗ್ರಹಣ ರೀ ಇದು. ಇದು ಎಷ್ಟು ಸಂಗ್ರಹಣ ಮಾಡ್ತಂತಂದ್ರ ನಾವು ಫ್ಲಾಪಿ ಡಿಸ್ಕ್ ಅಂತ ಕೇಳಿದಾಗ 1.44 KB ಅಂತ ಹೇಳ್ತೀವ್ರಿ. ಇದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಇದನ್ನ ಸಂಗ್ರಹ ಮಾಡ್ತಿರ್ತಾರೆ. ಯಾವ್ದ್ರಿ, ಇದು ಕ್ಯಾಶೆ ಅಂತನದ್ರಿ. ಸೊ ಆಮೇಲೆ ಇದ್ರ ಕೆಲಸ ಏನಂತಂದ್ರ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಇನ್ನೊಂದ್ರಿ. ಈಗ ಅವ್ರ ಕ್ವಶನ್ ಕೇಳಿದ್ ಭಾಳ ಚಲೋ ಕೇಳ್ಯಾರ. ಏನಂತಂದ್ರೆ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಸಂಗ್ರಹಣ ಯಾವ್ದು ಹೇಳ್ರಿ, ಸ್ಟೋರೇಜ್.
ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಸಂಗ್ರಹಣ ಒಂದು ಘಟಕ ಅಥವಾ ಡಿವೈಸ್ ಅಂದ್ರೂ ಕ್ಯಾಶೇನೇ ರೀ. ಕಂಪ್ಯೂಟರ್ನಲ್ಲಿ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ರೆಜಿಸ್ಟರ್ ಅಂದ್ರೂ ಕೂಡ ಕ್ಯಾಶೇನೇ ರೀ. ನೆನಪಿರ್ತದ್ರೆ ರೀ, ಅಚಾನಕ್ ಅಲ್ಲಿ ಮುಂದೆ ಅವ್ರು ಚಲೋ ಮಾಡ್ಯಾರ ಕೇಳಿಕೇಶನ್. ರೆಜಿಸ್ಟರ್ ಅಂದ್ರೂ ಕೂಡ ಕ್ಯಾಶೇನೇ ರೀ. ಸಂಗ್ರಹಣ ಘಟಕದ ಸಂಗ್ರಹಣ ಒಂದು ಡಿವೈಸ್ ಅಥವಾ ಸಾಧನ ಅಂತ ಕೇಳಿರಂದ್ರೂ ಕ್ಯಾಶೇನೇ ರೀ. ನೆನಪಿರ್ತದ್ರೆ ರೀ. ಈಗ ನೀವು ಇದನ್ನ ಕ್ವಶನ್ ಯಾರು ಕೇಳಿರಲ್ರಿ, ನಿಮಗಿದ್ದು ಓಕೆ ಅನ್ಸದಂತ ಅನ್ಕೋತೀನಿ ರೀ. ಅದು ಆನ್ಸರ್ ಯಾವ್ದಾಗತ್ತಂದ್ರೆ ಕ್ಯಾಶೇನೇ ಆಗ್ತದ್ರಿ. ಹೌದ್ರಾ ರೀ? ಕ್ಯಾಶ್ ಏನ್ ಇದು ಒಂದು ಕೂಡ ರೆಜಿಸ್ಟರ್ ರೀ. ಈಗ ನಾನು ಇನ್ನೇ ಹೇಳಿದ್ದೆ ನೋಡ್ರಿ, ಮದರ್ ಬೋರ್ಡ್ ಅಂತ ಹೇಳಿದೆ. ಆ ಮದರ್ ಬೋರ್ಡ್ ಮೇಲೆ ಇರುವಂತವ್ ಎಲ್ಲಾ ಒಂದಿಷ್ಟು ಮೌಂಟ್ ಮಾಡಿರೋ ಡಿವೈಸಸ್ ಗಳಿದಾವ ಅಂತಂದ್ರೆ ರೆಜಿಸ್ಟರ್ಸ್ ಇದಾವ್ರಿ, ಟ್ರಾನ್ಸಿಸ್ಟರ್ಸ್ ಇದಾವ. ಹೌದ್ರಾ ರೀ? ಇನ್ನು ಕೆಪಾಸಿಟರ್ ಅಂತ ಕರಿತೀವಿ, ಅವಿಷ್ಟೇ ಇದಾವ್ರಿ. ಸೊ ಇದು ಕ್ಯಾಶ್ ಅನ್ನೋದು ಏನಾಗುತ್ತಂದ್ರೆ ಇದು ಒಂದು ರೆಜಿಸ್ಟರ್ ಅದ ರೀ. ಆಮೇಲೆ ರೆಜಿಸ್ಟರ್ ಅಂತ ನಾವು ಓದ್ತಾ ಹೋದೇವು ಅಂತ ಇಟ್ಕೊಡ್ರಿ. ನೀವು ಯಾರಾದ್ರೂ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಬರಿದ್ರೆ ರೆಜಿಸ್ಟರ್ ಅಂತ ಗೊತ್ತಿರ್ತದೆ. ರೆಜಿಸ್ಟರ್ ಎದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರೆ ಈ ಹಿಂದೆ ನಾವು ಕಲ್ತೀವ್ರಿ IC. ಸರ್ IC ಎದಕ್ಕೆ ಯೂಸ್ ಮಾಡಿರಿ ಅಂತಂದ್ರೆ ರೀ, ಯಾವುದಾದ್ರೂ ಒಂದು ಡಿವೈಸ್ನಾಗಿರುವಂತಹ ಪ್ರತಿಯೊಂದು ಡಿವೈಸ್ನ ವೋಲ್ಟ್ ಬೇರೆ ಅದ ರೀ, ಕನ್ಸ್ಯೂಮ್ ಮಾಡುವ ಅದ್ರದ್ದು ಕೆಪಾಸಿಟಿ ಕಡಿಮೆ ಹೆಚ್ಚು ಅದಾವ್ರಿ. ಎಕ್ಸಾಂಪಲ್ ಇದು 5 ಅದ ರೀ, ಇದು 10 ಅದ ರೀ. ಈಗ ನಾನು ಅಪ್ಲೈ ಮಾಡ್ತಿರೋಂಥ ಪವರ್ ಎಷ್ಟು ಅದ ರೀ, 20 ಅದ ರೀ. ಈ 20 ವೋಲ್ಟ್ ಇದ್ರ ಮೇಲೆ ಬಿದ್ರು ಸುಟ್ಟು ಹೋಗ್ತದ್ರಿ, ಇದ್ರ ಮೇಲೆ ಬಿದ್ರು ಸುಟ್ಟು ಹೋಗ್ತದ್ರಿ. ಆ ಸಂದರ್ಭದಾಗ ಇದು IC ಏನ್ ಮಾಡ್ತಂದ್ರೆ ಇದಕ್ಕೆ 5 ವೋಲ್ಟ್ ಅಷ್ಟೇ ಸಪ್ಲೈ ಮಾಡ್ತದ್ರಿ, ಇದಕ್ಕೆ 10 ವೋಲ್ಟ್ ಅಷ್ಟೇ ಸಪ್ರೇಟ್ ಮಾಡ್ತದ್ರಿ. ಈ ಸಪ್ಲೈ ಮಾಡುವಾಗ ಇಲ್ಲಿರುವ ಒಂದು ರೆಜಿಸ್ಟರ್ ಏನ್ ಮಾಡ್ತದಂದ್ರೆ ಅದನ್ನ ತಗೊಂಡು ಅಷ್ಟೇ ಕೊಡಕ ಹೆಲ್ಪ್ ಮಾಡ್ತಿರ್ತದ್ರಿ. ಹಾಗೆ ಈ ರೆಜಿಸ್ಟರ್ ಕೂಡ ರೀ ಅದೇ ಕೆಲಸ ಮಾಡ್ತಿರ್ತದೆ, ಅದೇ ಕ್ಯಾಶ್ ರೀ. ಯಾಕಂದ್ರೆ ರ್ಯಾಮ್ ನಿಂದ ಬರುವಂತ ಎಲ್ಲಾ ಒಂದಿಷ್ಟು ವರ್ಕ್ಗಳು, ಟಾಸ್ಕ್ಗಳು ಎಲ್ಲಿ ಹೋಗ್ತಿರ್ತಾವ್ರಿ? ರ್ಯಾಮ್ ನಿಂದ ಬರುವಂತ ಎಲ್ಲಾ ಕೆಲಸಗಳು, ಕಾರ್ಯಗಳು ಎಲ್ಲಿಗೆ ಹೋಗ್ತಿರ್ತಾವ್ರಿ? ಪ್ರೊಸೆಸರ್ ಬಲ್ ಹೋಗ್ತಿರ್ತಾವ್ರಿ. ಈ ಪ್ರೊಸೆಸರ್ ಬಲ್ ಹೋಲತ್ತಾವ ಅಂತಂದಾಗ ಒಂದೊಂದ್ಸಲ ನಾವ್ ಏನ್ ಮಾಡ್ತೀವಿ, ಒಂದಕ್ಕಿಂತ ಹೆಚ್ಚಿನ ಕಾರ್ಯಗಳು ಒಮ್ಮೆಲೆ ಕೊಟ್ಟಾಗ ಇವನ್ ಕನ್ಫ್ಯೂಷನ್ ಆಗ್ತಿದ್ದ ರ್ಯಾಮ್ ರೀ. ಆ ರ್ಯಾಮ್ ಕನ್ಫ್ಯೂಷನ್ ಆಗ್ಯಾನಂತಂದ್ರ ಅತಿ ಕಡಿಮೆ ಸಂಗ್ರಹಣ ಹೊಂದಿರುವಂತ ಕ್ಯಾಶ್ ಏನ್ ಮಾಡ್ತಾನಂದ್ರೆ ಇಲ್ಲಪ್ಪ ಇದು ಫಸ್ಟ್ ಬಂದಂತ ಕೊಡುವಂತ ಕಾರ್ಯ ಇವನೇ ಮಾಡ್ತಿದ್ದನ್ರಿ. ಸೊ ಹೀಗಾಗಿ ವೇಗವಾಗಿ ಕಾರ್ಯನಿರ್ವಹಿಸುವ ರೆಜಿಸ್ಟರ್ ಅಂದ್ರೂ ಕ್ಯಾಶ್ ಏನೇ ರೀ. ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಒಂದು ಸ್ಟೋರೇಜ್ ಅಥವಾ ಸಂಗ್ರಹಣ ಸಾಧನ ಅಂದ್ರೂ ಕೂಡ ಕ್ಯಾಶ್ ಏನೇ ರೀ. ಕಂಪ್ಯೂಟರ್ನಲ್ಲಿ ಇನ್ನೊಂದು ಏನ್ ಬರ್ತಂತಂದ್ರೆ ರೀ, ಅತಿ ವೇಗವಾಗಿ ಆಯ್ತು ಚಿಕ್ಕ ಮೆಮೊರಿ. ಹೌದ್ರಾ ರೀ? ಕಂಪ್ಯೂಟರ್ನಲ್ಲಿ ಅತಿ ಚಿಕ್ಕವಾಗಿ ಅಥವಾ ಕಡಿಮೆ ಪ್ರಮಾಣದ ಸಂಗ್ರಹಣ ಹೊಂದಿರುವಂತ ಒಂದು ಸಾಧನ ಅಥವಾ ಅದನ್ನೊಂದು ಘಟಕ ಅಂದ್ರೆ ಯಾವ್ದಾಗ್ತದ್ರಿ? ಇದೇ ಕ್ಯಾಶ್ ಏನೇ ಆಗ್ತದೆ. ನೆನಪಿರ್ತದ್ರೆ ರೀ ಅವ್ರು ಕೇಳಿರುವಂತ ಡೌಟ್ ರೀ. ಸೊ ನಿಮಗೂ ಈ ತರ ಏನೇನ್ರ ಡೌಟ್ ಬಂದು ಅಂದ್ರೆ ಈಗೇ ಕೇಳ್ಬಿಡ್ರಿ. ಒಂದ್ಸಲ ಕಂಪ್ಯೂಟರ್ ಕ್ಲಾಸ್ ದಿ ಎಂಡ್ ಅಂದೇವಂದ್ರೆ ಮತ್ತೆ ಯಾವಾಗ ಸಿಗ್ತೀವಿ ಹೊಸ ಬ್ಯಾಚ್ನ ಗೊತ್ತಿರಂಗಿಲ್ರಿ. ಹೌದ್ರಾ ರೀ? ಚಲ ಹಂಗಂತೇನು ಇದು ಆಗಂಗಿಲ್ರಿ, ವರಿ ಮಾಡ್ಕೋಬೇಡ್ರಿ. ನೀವು ಯಾವಾಗ್ನು ಕೇಳ್ರಿ. ಹೌದಾ? ನಿಮ್ದೇ ಗ್ರೂಪ್ ಅಂತೂ ಅದ ರೀ. ನಿಮ್ಗೆ ಎಲ್ಲೇ ಡೌಟ್ ಬಂದ್ರೆ ಅದನ್ನ ಕೇಳ್ತಾ ಹೋಗ್ರಿ. ಕ್ಲಿಯರ್ ಅದಾರ ರೀ? MS ವರ್ಡ್ನಾಗ ಏನಾರ ಡೌಟ್ ಉಳಿದ್ರೆ ಏನು ಉಳಿದಿಲ್ರಿ.